ಎಲ್ಲ ಶರಣ ಬಂಧುಗಳಿಗೆ ನಮ್ಮ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಅಡಿಯಲ್ಲಿ ವಚನ ಅಧ್ಯಯನ ವೇದಿಕೆಯ ಶರಣ ಚಿಂತನೆ ಮಾಲಿಕೆ 44ನೆಯ ಕಂತಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಮತ್ತು ಶರಣಾರ್ಥಿಗಳು. ಇಂದು ಶರಣರು ಬಸವಾದಿ ಶರಣರ ನಂತರ ಶರಣ ಧರ್ಮವನ್ನ ಅಥವಾ ಶರಣರು ಪ್ರತಿಪಾದಿಸಿದಂತ ತತ್ವಗಳನ್ನ ಇಂದಿನ ಸಮಾಜಕ್ಕೆ ಉಪಯೋಗವಂತ ತತ್ವಗಳಲ್ಲಿ ಮುಖ್ಯವಾದ ತತ್ವ ದಾಸೋಹ ತತ್ವ. ಈ ದಾಸೋಹ ತತ್ವ ಕರ್ನಾಟಕದ ಆದಿಯಾಗಿ ಲಿಂಗಾಯತ ಮಠಗಳಲ್ಲಿ ಅಂದಂದಿಗೆ ಬಂದಂತ ಸ್ವಾಮೀಜಿಗಳು, ಪೀಠಾಧ್ಯಕ್ಷರಿರ್ಬೋದು, ಈ ದಾಸೋಹವನ್ನೇ ಸಮಾಜಕ್ಕೆ ನೀಡುತ್ತಾ, ದಾಸೋಹ ವಿವಿಧ ರೀತಿಯ ದಾಸೋಹ, ಒಂದು ಜ್ಞಾನ ದಾಸೋಹ ಆಗ್ಬೋದು, ಅನ್ನ ದಾಸೋಹ ಆಗ್ಬೋದು, ವಸತಿಯಿಂದ ಆಗಿರ್ಬೋದು, ಹೀಗೆ ಸಮಾಜಕ್ಕೆ ಸಾಮಾಜೀಕರಣಗೊಳಿಸಿದಂತ ದಾಸೋಹ ಪದ್ಧತಿ ಲಿಂಗಾಯತ ಮಠಗಳಿಂದ ನಡೀತಾ ಬಂದಿರೋದು ನಮಗೆಲ್ಲ ಗೊತ್ತೇ ಇದೆ. ಈ ಕಳೆದ 2 ಶತಮಾನದಲ್ಲಿ ಈ ಮಠಗಳ ಕಾಂಟ್ರಿಬ್ಯೂಷನ್ ಏನಿದೆ ಸಮಾಜಕ್ಕೆ, ಅಥವಾ ಇವತ್ತು ನಾವೇನಿದ್ರು ಸಾಮಾಜಿಕ ಶಿಕ್ಷಣ, ಸರ್ವ ಶಿಕ್ಷಣ ಅಭಿಯಾನ ಅನ್ನೋದು ಮಾತಾಡ್ತಾ ಇದ್ರೆ, ಅಂದಿನ ಕಾಲಕ್ಕೆ ಸುಮಾರು 150-200 ವರ್ಷಗಳಿಂದ ಈ ಸಾಮಾಜಿಕ ಶಿಕ್ಷಣ ಅಥವಾ ಸಾರ್ವಜನಿಕ ಶಿಕ್ಷಣವನ್ನು ಎಲ್ಲರ ಕೈಗೂ ಸಿಗುವಂತ ಮಾಡಿದ್ರಲ್ಲಿ ಲಿಂಗಾಯತ ಮಠಗಳ ಕಾರ್ಯ ದೊಡ್ಡದಿದೆ. ಈ ನಿಟ್ಟಿನಲ್ಲಿ ನಮ್ಮ 20ನೇ ಶತಮಾನದ ಆದಿಯಲ್ಲಿ ಸಂಗನ ಬಸವ ಬಂತನಾಳದ ಶ್ರೀ ಸಂಗನ ಬಸವ ಶಿವಯೋಗಿಗಳ ಕಾರ್ಯ ಸ್ಮರಣೀಯವಾದದ್ದು ಮತ್ತು ಎಂದೆಂದಿಗೂ ಲಿಂಗಾಯತ ಸಮಾಜ ಅಥವಾ ಇಡೀ ಕರ್ನಾಟಕ ನೆನೆಯುವಂತ ಸಾಧನೆಗಳನ್ನ ಮಾಡಿ ಇವತ್ತು ಕರ್ನಾಟಕಕ್ಕೆ ಮಾದರಿಯಾಗಿರುವಂತ ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಕೇಳ್ಕೊಂಡಾಗ, ನಮ್ಮವರೇ ಆದ ಪೂಜ್ಯ ಶಿವಾನಂದ ಸ್ವಾಮಿಗಳು, ಸಿದ್ಧಲಿಂಗೇಶ್ವರ ವಿರಕ್ತ ಮಠ, ಸೊನ್ನ, ಜೀವರ್ಗಿ ತಾಲೂಕು, ಕಲಬುರಗಿ ಅವ್ರನ್ನ ಕೇಳ್ಕೊಂಡಾಗ ಅವ್ರು ಹೇಳಿದ್ರು, ಅಪ್ಪೋರ ಅಥವಾ ಬಂತನಾಳ ಸಂಗನ ಬಸವ ಶಿವಯೋಗಿಗಳ ಸಾಧನೆ ಅಗಾಧವಾದದ್ದಿದೆ, ಒಂದೇ ಕಂತಲ್ಲಿ ಮುಗಿಲಿಕ್ಕಾಗಲ್ಲ, ಅದು 2 ಕಂತಾಗಿ ಮಾಡ್ಬೇಕು, ಆದ್ರೂ ಆಗೋಷ್ಟರಲ್ಲಿ ಕೊಟ್ಟಿರುವಂತ ಕಾಲಾವಕಾಶದಲ್ಲಿ ಎಲ್ರಿಗೂ ತಿಳುವಳಿಕೆ ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಪ್ರೀತಿಯಿಂದ ಒಪ್ಕೊಂಡ್ರು. ಇವತ್ತು ನಮ್ಮ ಮಧ್ಯೆ ಬಂದು ಈ ಬಂತನಾಳ ಸಂಗನ ಬಸವ ಶಿವಯೋಗಿಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಅವರ ಕೊಡುಗೆಗಳು, ಅವರ ಸಾಮಾಜಿಕ ಕೊಡುಗೆಗಳನ್ನ ನೆನಪಿಸಲಿಕ್ಕೆ ನಮ್ಮ ಮಧ್ಯೆ ಮಲ್ಲಿಕಾರ್ ಶಿವಾನಂದ ಸ್ವಾಮೀಜಿಗಳು ಇದ್ದಾರೆ. ಮೊದಲನೇದಾಗಿ ಅವರಿಗೆ ಪ್ರೀತಿಯ ಸ್ವಾಗತ ಗುರುಗಳೇ. ಮತ್ತೆ ಕಾರ್ಯಕ್ರಮದ ಪ್ರಾರ್ಥನೆ ಆರಂಭವನ್ನು ಒಂದು ವಚನ ಪ್ರಾರ್ಥನೆಯೊಂದಿಗೆ ಗ್ರೀಷ್ಮ ಮಾಡಿಕೊಂಡಿದ್ದಾಳೆ. ಗ್ರೀಷ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ನಾನು ಮಡಿವಾಳ ಮಾಚಿದೇವರ ಒಂದು ವಚನ ಹಾಡುತ್ತೇನೆ. ವಾಯುಗುಣವ ಸ್ವಲ್ಪ ಜೋರ ಹಾಡಪ್ಪ ಗ್ರೀಷ್ಮ. ಹಾ. ವಾಯುಗುಣವಾ ಸರ್ಪಬಲ್ಲದು, ಮಧುರ ಗುಣವಾ ಇರುವೆ ಬಲ್ಲದು. ವಾಯುಗುಣವಾ ಸರ್ಪಬಲ್ಲದು, ಮಧುರ ಗುಣವಾ ಇರುವೆ ಬಲ್ಲದು. ವೇಳೆಯ ಗುಣವಾ ಕೋಳಿ ಬಲ್ಲದು, ವೇಳೆಯ ಗುಣವಾ ಕೋಳಿ ಬಲ್ಲದು. ಗೋತ್ರದ ಗುಣವಾ ಕಾಗೆ ಬಲ್ಲದು. ವಾಯುಗುಣವಾ ಸರ್ಪ ಬಲ್ಲದು, ಮಧುರ ಗುಣವಾ ಇರುವೆ ಬಲ್ಲದು. ವೇಳೆಯ ಗುಣವಾ ಕೋಳಿ ಬಲ್ಲದು, ಗೋತ್ರದ ಗುಣವಾ ಕಾಗೆ ಬಲ್ಲದು. ವಾಯುಗುಣವಾ ಸರ್ಪ ಬಲ್ಲದು. ನರ ಜನ್ಮ ಪಡೆದು
ಶಿವಜ್ಞಾನವಿರದಿರೆ ನರ ಜನ್ಮ ಪಡೆದು, ಶಿವಜ್ಞಾನವಿರದಿರೆ ಆಕಾಗೆ ಕೋಳಿಗಿಂತ ಕರ ಕಷ್ಟ, ಆಕಾಗೆ ಕೋಳಿಗಿಂತ ಕರ ಕಷ್ಟ. ಕಲಿದೇವಾ ಕಲಿದೇವಾ ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು. ವಾಯುಗುಣವ ಸರ್ಪ ಬಲ್ಲದು. ಓ ಎಲ್ಲರಿಗೂ ಶರಣಾರ್ಥಿಗಳು. ಮೃತ್ಯುಂಜಯ ಶೆಟ್ಟರ್ ಸೇರ್ಕೊಂಡಿದ್ದಾರೆ, ಕಲಬುರ್ಗಿ ಸರ್, ಲಿಂಗಪ್ಪ ಕಲಬುರ್ಗಿ ಸರ್ ಸೇರ್ಕೊಂಡಿದ್ದಾರೆ, ಪಟ್ಟಣ್ ಸರ್ ಸೇರ್ಕೊಂಡಿದ್ದಾರೆ. ಮತ್ತೆ ಹೊಸದಾಗಿ ಸೇರ್ಕೊಂಡಿರೋ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಮತ್ತು ಶರಣಾರ್ಥಿಗಳು. ಮುಂದುವರೆದು ಕಾರ್ಯಕ್ರಮದ ಆಶಯ ಮತ್ತು ಶ್ರೀಗಳ ಪರಿಚಯವನ್ನ ಪಟ್ಟಣ್ ಸರ್ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆ ಪರಮ ಬಂಧುವೆನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮಗೆ ಹೆಸರಿಟ್ಟಾತ ನಮ್ಮ ಗುರು ಬಸವಣ್ಣ. ಪ್ರಾರ್ಥಸ್ಮರಣೆಯಾದ ಬಸವಾದಿ ಪ್ರಮುಖ ನೆನೆದು ಇವತ್ತಿನ ಈ ಔಚಿತ್ಯಪೂರ್ಣವಾದಂಥ ವೆಬಿನಾರ್ ಉಪನ್ಯಾಸವನ್ನ ಕೊಡಲು ದಯಪಾಲಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ಸಂಗಮೇಶ್ವರ ಮಠ ಸ್ವನ್ ಇವರ ಅಡಿದಾವರಗಳಲ್ಲಿ ಮತ್ತು ಸೇರಿದಂಥ ಎಲ್ಲ ಭಕ್ತರ ಅಡಿದಾವರಗಳಲ್ಲಿ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಹಲವಾರು ಕಾರಣಗಳಿಂದ ನಾವು ಈ ಉಪನ್ಯಾಸವನ್ನ ಕನಿಷ್ಠ 15-20 ದಿನ ನಾವು ಮುಂದೂಡುವಂಥ ಪ್ರಸಂಗ ಬಂತು. ಯಾಕಂದ್ರೆ ಅವರ ಗುರುಗಳ ಒಂದು ಲಿಂಗೈಕ್ಯದ ಸ್ಮರಣೆ ಇತ್ತು, ಅವ್ರು ಹೇಳ್ಕೊಂಡ್ರು. ನನಗೆ ಇವರ ಪರಿಚಯವನ್ನ ಚನ್ನಬಸಪ್ಪ ಮಾಜನ್ ಸರ್ ರಾಯಚೂರು ಅವರೆಲ್ಲ ನೀವು ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ ಇವ್ರ ಕಡೆ ಮಾತಾಡ್ಸ್ರಿ, ಮೆತ್ರಿ ಅವ್ರ ಕಡೆ. ಅದರ ಸಂಗನ ಬಸವ ಸ್ವಾಮಿ, ಬಂತನಾಳ ಸಂಗನ ಸ್ವಾಮಿಗಳ ಬಗ್ಗೆ ನಮ್ಮ ಸೋನ ಶ್ರೀಗಳು ಚಲೋ ಮಾತಾಡ್ತಾರಂತ ಅವತ್ತು ನಾವು ಪ್ರಯತ್ನ ಮಾಡಿದ್ವಿ, ಸಿಕ್ಕರು, ನಮ್ಮ ಸೌಭಾಗ್ಯ. ಭಾಳ ಜನರಿಗೆ ಏನಾಗಿದೆ ಅಂದ್ರೆ, ಮಾಡು ಮಡಿದವರು ನಮ್ಮ ಶರಣರು ಇವತ್ತು ಭೌತಿಕವಾಗಿ ನಮ್ಮ ಮಧ್ಯೆ ಇರ್ತಕ್ಕಂಥ ಹಲವಾರು ಜನ ನಮ್ಮನ್ನು ಬಿಟ್ಟು ಹೋಗ್ಯಾರ. ಆದ್ರೆ ಅವರು ಬಿಟ್ಟು ಹೋದಂಥ ಸಿದ್ಧಾಂತ, ಅವ್ರು ಬಿಟ್ಟು ಹೋದಂಥ ಸತ್ಯದ ಪ್ರತಿಪಾದನೆ ಇನ್ನೂ ಜೀವಂತ. ಇವು ಕಲಬುರ್ಗಿ ಅವ್ರು ಬಿಟ್ಟು ಹೋದ್ರು. ಗೌರಿ ಲಂಕೇಶ್ ಇವತ್ತಿಗೆ 4 ವರ್ಷಗಳಾಯಿತು. ಆಮೇಲೆ ನಮ್ಮ ಪನ್ಸರೆ ಅವರು, ಆಮೇಲೆ ನಮ್ಮ ಡಾಕ್ಟರ್ ದಾಬೋಲ್ಕರ್, ಅಂದ್ರೆ ಹುತಾತ್ಮರು ಆಗ್ತಾ ಹೋಗ್ತಾ ಇದ್ದಾರೆ. ಆದರೆ ನಮ್ಮವರಿಗೆ ಸಾವಿಲ್ಲ ಎಂಬುವರು ಸಾವನ್ನರಿಯರು. ಪ್ರಾಯಶಃ ಬಿಜಾಪುರದಂಥ ಬರ್ನಾಡಿಗೆ ಡಾಕ್ಟರ್ ಹಳಕಟ್ಟಿಯವರು, ಸಂಗನ ಬಸವ ಸ್ವಾಮಿಗಳು, ಅಂದ್ರೆ ಬಂತನಾಳ ಸಂಗನ ಬಸವ ಸ್ವಾಮಿಗಳು ಮತ್ತು ಹರ್ಡೇಕರ್ ಮಂಜಪ್ಪನವ್ರು ಕೆಲಸ ಮಾಡಿದ್ದು ಪ್ರಾಯಶಃ ಅಂಥ ಒಂದು ಕೆಲಸ ಭಾರತದ ಇನ್ನೊಂದು ಕ್ಷೇತ್ರದಾಗ ಆಗಿಲ್ಲ. ಯಾಕಂದ್ರೆ ಈಗೆಲ್ಲರೂ ಮಾಡ್ತೀವಿ ಅಂತಾರ. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಸಮಾಜಕ್ಕಾಗಿ ಎದ್ರ ಬೆದ್ರ 3 ಮಂದಿ ಸಮಾಜಕ್ಕೆ ಕೂಡೋರು, ಮಾತಾಡೋರು. ಇಂಥ ಒಂದು ಸಂದರ್ಭದೊಳಗೆ ಬಂತನಾಳ ಸ್ವಾಮಿಗಳು ಬಹಳಷ್ಟು ದೊಡ್ಡ ಕೆಲಸ. ಹೆಂಗೆ ಬೇಳೂರು ಗುರುಬಸವ ಸ್ವಾಮಿಗಳು ಬಾಗಲಕೋಟೆ BLD ಕಟ್ಟಿದ್ರು, ಬಾಗಲಕೋಟೆ ಬಸವೇಶ್ವರ ಸಂಘ ಕಟ್ಟಿದ್ರು. ಹಂಗೆ BLDಯ ಸಂಸ್ಥಾಪನೆಯೊಳಗೆ ಬಂತನಾಳ ಸಂಗನ ಬಸವ ಸ್ವಾಮಿಗಳು ಈ ಸಮಾಜದ ಬಗ್ಗೆ ಇಟ್ಟಂತ ಕಳಕಳಿ, ನಮ್ಮ ಶಿಕ್ಷಣ ನಮ್ಮ ಸಮಾಜ ಹೇಳ್ಬೇಕು ಅಂತಕ್ಕಂಥ ಒಂದು ಕಳಕಳಿಯಿಂದ ಈ ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ರು. ಆ ಒಂದು ಪರಂಪರೆಯೊಳಗೆ ನಮ್ಮ ಸ್ವರ್ಣ ಶ್ರೀಗಳು, ವಿರಕ್ತ ಮಠದ ಸ್ವರ್ಣ ಶ್ರೀಗಳು ಕೇಳಿದಾಗ ಇವರಿಗೆ ಬಹಳ ಮಂದಿ ನಾವು ಶ್ರೀ ಅಂತ ಡಾಕ್ಟರೇಟ್ ಸಿಕ್ಕಿದ ಗೌರವ, ಕಲಬುರ್ಗಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಸಿಕ್ಕಿದ ಗೌರವ ಡಾಕ್ಟರೇಟ್. ಇವರ ಮಾಡಿದಂಥ ಕೆಲಸ ಅಂತಂದ್ರೆ ಅನಾಥ ಮಕ್ಕಳಿಗೆ ಯಾವ ತಂದೆ ತಾಯಿ ಇಲ್ಲ, ಅವ್ರನ್ನ ತಂದು ಸಾಕಿ ಅವ್ರಿಗೆ ಲಿಂಗ ಸಂಸ್ಕಾರ ಕೊಟ್ಟು ಅವ್ರಿಗೊಂದು ನಾಗರಿಕ ಸಮಾಜದೊಳಗೆ ಬದುಕ್ತಕ್ಕಂಥ ಒಂದು ಭರವಸೆಯನ್ನು ತುಂಬತಕ್ಕಂಥ ನಿರಂತರವಾದ ಜಂಗಮ ಚೇತನ ಯಾರಂತಂದ್ರೆ ನಮ್ಮ ಶಿವಾನಂದ ಶ್ರೀಗಳು, ಡಾಕ್ಟರ್ ಶಿವಾನಂದ ಶ್ರೀಗಳು. ನಮಗೆ ಬಹಳ ಖುಷಿ ಆಯ್ತು. ಸರಳ ಸಜ್ಜನ, ಯಾವುದೇ ಪ್ರಚಾರ ಇಲ್ಲ, ಹಮ್ಮು ಬೆಮ್ಮು ಇಲ್ಲ, ತಮ್ಮ ಕೆಲಸ ತಮ್ಮ ಕಾಯಕ, ಯಾವುದೇ ಆಡಂಬರಕ್ಕೆ ಹೋಗಲಾರ್ದ ವಚನ ಸಾಹಿತ್ಯ ಮತ್ತು ಲಿಂಗ ತತ್ವಕ್ಕೆ ಬದ್ಧರಾಗಿದ್ದಿರ್ತಕ್ಕಂಥ ಕೆಲವು ಮಠಾಧೀಶರೊಳಗೆ, ನಾವು ಹೇಳ್ತೀವಿ ಕೆಲವು ಮಠಾಧೀಶರೊಳಗೆ ಶಿವಾನಂದ ಶ್ರೀಗಳು ಅಂತಂದ್ರೆ ತಪ್ಪಿಲ್ಲ. ಅವರನ್ನು ನಾವು ಕರೆದ್ವಿ. ಅವರಿಂದ ಇನ್ನೂ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೇಕು ನಾವು. ಯಾಕಂದ್ರೆ ಬಹಳಷ್ಟು ಶರಣರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ, ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ ಆಗಲಿ, ಆ ಸಾಹಿತ್ಯದ ಆ ಪರಿಸರದೊಳಗೆ ಕಲಬುರ್ಗಿ, ಬಿಜಾಪುರ, ಆ ಸಾಹಿತ್ಯದೊಳಗೆ ಕಲ್ಯಾಣ ಕ್ರಾಂತಿಯ ಶರಣರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ತಕ್ಕಂಥ ನಮ್ಮ ಇವತ್ತಿನ ಅತಿಥಿಗಳು, ಉಪನ್ಯಾಸಕರು ನಮ್ಮ ಮಧ್ಯೆ ಇದ್ದಾರೆ. ಅವರ ಪರಿಚಯ ಅಂದ್ರೆ ಅವ್ರ ಸಾಧನೆ, ಅವರ ಹಮ್ಮು ಬಿಮ್ಮುಗಳು ಯಾರೋ ಮಾತಾಡ್ಲಿ ಇಲ್ರಪ್ಪ, ನಮಗೆ
ಭಕ್ತ ಅಂತಕ್ಕಂತಾಗ್ಲಿ ಇನ್ನೊಬ್ಬನಂತಾಗ್ಲಿ ಅಂತಕ್ಕಂಥ ವಿಚಾರಗಳನ್ನ ತೆಗೆದು ಹಾಕಿ, ಇಲ್ಲ ಬರ್ರಿಪ್ಪ ಮಾಡೋನು ಮಾಡ್ತೀನಿರಪ್ಪ ಕ್ಷಮ. ಅವ್ರು ಒಂದು ದಿವಸ ರುದ್ರಮೂರ್ತಿ ಅವ್ರು ಕೇಳಿದ್ರು, ಪಟ್ಟಣ ಸರ್ಗೆ ಹೇಳ್ರಿ ಒಂದು 15 ದಿನ ಮುಂದೆ ಹಾಕಂತ. ಅಂದ್ರೆ ವಿನಯ ಭಾವ. ಕೆಲವು ಜನ ಬಂದು ಹೂ ಅಂತ ಹೇಳಿ ಕೈ ಕೊಟ್ಟು ಹೋದವ್ರು ಭಾಳ ಮಂದಿ ಇದಾರ. ಆದ್ರೆ ಇವ್ರು ಪಾಪ ತಮ್ಮ ಅನಿವಾರ್ಯತೆ ಅಂತ ತೋರಿಸಿದ್ರು. ಮತ್ತು ಇವತ್ತು ಯೋಗ ನಮ್ಮೆಲ್ಲರ ಮಧ್ಯೆ ಪೂಜ್ಯರದಾರ. ಅವರ ನುಡಿಗಳನ್ನ ಕೇಳೋಣ. ಯಾಕಂದ್ರೆ ಸಂಗನ ಬಸವ ಸ್ವಾಮಿಗಳು, ಬಂಧನ ಶಿವಗಳು ಅಂಥವ್ರು ಶತಮಾನಕ್ಕೊಬ್ಬರು ಅವ್ರ ಕೆಲಸ ದುಡಿತಕ್ಕಂಥ ಪ್ರಯತ್ನ, ಅವ್ರ ಯೋಜನೆಗಳು ಎಷ್ಟೊಂದು ತೀವ್ರತೆ ಐತೆ ಅಂದ್ರೆ ಪ್ರಾಯಶಃ ನನಗನ್ಸುತ್ತೆ ಶ್ರೀಗಳನ್ನ ಸಮ್ಮುಖದನ್ನ ಹೇಳ್ತೀನಿ, ಸಂಗನ ಬಸವ ಸ್ವಾಮಿಗಳಿಗೂ ಕೂಡ ನಾವು ಒಂದು ಕೃತಾರ್ಥವಾದಂಥ ಭಾವನೆ ತೋರಿಸ್ತಕ್ಕಂಥ ಒಂದು ದ್ಯೋತಕವಾಗಿ ನಾವು ದುಡಿಲಿಲ್ಲ. ಸಮಾಜ ಕಟ್ಟಿದ್ರು, ಪಾಪ ಏಳ್ಡೆ ಕಟ್ಟಿದ್ರು. ಆದ್ರೆ ನಾವೆಲ್ಲ ಬಹುಶಃ ಅವ್ರನ್ನ ಮರಿತೀವಿ. ಆಗ ಮರಿಬಾರ್ದು ಅಂತ ತಿಳ್ಕೊಂಡು ಈ ಸಾವಿಲ್ಲದ ಶರಣರು ಮಾಲಿಕೆಯೊಳಗೆ ಅಥವಾ ಎಮ್ಮವರಿಗೆ ಸಾವಿಲ್ಲ ಅಂತಕ್ಕಂಥ ಸರಣಿಯೊಳಗೆ ನಮ್ಮ ರುದ್ರಮೂರ್ತಿ, ರಾಜಣ್ಣ, ನಮ್ಮ ಸಂಗಮೇಶ್ ಸಾಲಿಮಠ್ ಅವರು, ಶೆಟ್ಟರ್ ಅವರು, ಬಹಳ ಜನ, ಆಮೇಲೆ ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಅವರು ನಿರಂತರವಾಗಿ ನಮ್ಗಿಂತ ಮುಂಚೆನೇ ಜಾಯ್ನ್ ಆಕಾರ. ಇವರೆಲ್ಲರ ಸಮ್ಮುಖದೊಳಗೆ ನಾವೊಂದು ಪಡೆಯನ್ನು ಕಟ್ಕೊಂಡು ಇದಕ್ಕೆ ನಾವೊಂದು ಮಾರ್ಗದರ್ಶನ ಮಾಡಲಿಕ್ಕೆ ಕೇಳ್ಕೊಂಡ್ವಿ. ಪೂಜ್ಯರು ನಮ್ಮ ಬಂದಿದ್ದಾರೆ. ಅದಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಎಲ್ಲ ಪ್ರತಿನಿಧಿಗಳಿಗೆ, ಭಾಗವಹಿಸಿದ ಜಗತ್ತಿನ ಎಲ್ಲ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಆಕ್ಲೆಂಡ್ ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ, ಜರ್ಮನಿಯಿಂದ ಬಂದಂತಾರ ಬಹಳ ಜನರಿಗೆ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಗಳನ್ನು ಹೇಳಿ ನನ್ನ ಮಾತಿಗೆ ಶರಣಾರ್ಥಿ. ಶರಣಾರ್ಥಿ ಭಟನ್ ಸರ್. ಎಂದಿನಂತೆ ಎಲ್ಲ ಶರಣ ಬಂಧುಗಳು ತಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡಿಕೊಂಡು ಮತ್ತೆ ಪ್ರೆಸೆಂಟೇಶನ್ ಮಾಡದೆ ಶ್ರೀಗಳಿಗೆ 45ರಿಂದ 50 ನಿಮಿಷಗಳ ಕಾಲ ಬಂತನಾಳ ಶ್ರೀ ಸಂಗನ ಬಸವ ಶಿವಯೋಗಿಗಳ ಬಗ್ಗೆ ಪರಿಚಯ ಮತ್ತೆ ನಮಗ್ ತಿಳಿಯದೇ ಇರುವಂತ ಮಹತ್ತರವಾದ ವಿಷಯಗಳನ್ನ ಅವರಿಂದ ಕೇಳಿಕೊಂಡು ಶ್ರೀಗಳಿಗೆ, ಸಂಗನ ಬಸವ ಶಿವಯೋಗಿಗಳ, ಬಂತನಾಳ ಶಿವಯೋಗಿಗಳಿಗೆ ಒಂದು ಸ್ಮರಣೆ, ಅವರಿಗೆ ಶರಣ ಸಮರ್ಪಣೆ ಕಾರ್ಯಕ್ರಮವಾಗಲಿ ಎಲ್ಲರೂ ಸಾವಕಾಶವಾಗಿ ಎಂದಿನಂತೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಶಿವಾನಂದ ಸ್ವಾಮೀಜಿಗಳನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಈ ತಮ್ಮ ಉಪನ್ಯಾಸವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶರಣಾರ್ಥಿ ಅಪ್ಪವ್ರೆ, ಈಗ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ತಾವು. ಅಪ್ಪ ಅವರೇ, ನಿಮ್ಮ ಮೈಕ್ ಅನ್ಮ್ಯೂಟ್ ಆಗ್ಬೇಕು. ಅಲ್ಲಿ ಮಲ್ಲಿಕಾರ್ಜುನ್ ರೆಡ್ಡಿ ಅವ್ರು ಯಾರಿಗೆ ಹೇಳ್ಬೇಕು? ದಯಮಾಡಿ ಯಾರು ಪ್ರೆಸೆಂಟ್ ಮಾಡಬೇಡಿ ಸರ್, ದಯಮಾಡಿ ಯಾರು ಪ್ರೆಸೆಂಟ್ ಮಾಡಬೇಡಿ. ಅಲ್ಕಾ ಮುರ್ಮಲ್. ಪ್ರಾತಸ್ಮರಣೀಯರಾದ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ ಸ್ಮರಣೆ ಮಾಡಿ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆಯ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂಥ ಬಂತನಾಳ ಸಂಗನ ಬಸವ ಶಿವಯೋಗಿಗಳು ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಆದರಣೀಯರಾದ ಯಾವತ್ತೂ ಶರಣ ಸಮೂಹವೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಂತನಾಳ ಶಿವಯೋಗಿಗಳು ಈ ದಿನಮಾನದ ವಿಭೂತಿ ಪುರುಷರಾಗಿದ್ದರು. ಮಠದ ಪೀಠಾಧಿಕಾರಿಗಳು ಮನಸ್ಸು ಮಾಡಿದರೆ ಎಷ್ಟು ಆಳ ಅಗಲ ಎತ್ತರಕ್ಕೆ ಬೆಳೆಯಬಲ್ಲರು, ಸಮಾಜವನ್ನು ಬೆಳೆಸಬಲ್ಲರು ಎಂಬುದಕ್ಕೆ ಶಿವಯೋಗಿಗಳು ನಿತ್ಯ ನಿದರ್ಶನಾಗಿದ್ದರು. ಪೂಜ್ಯರಿಗೆ ವಿದ್ಯಾರ್ಥಿಗಳೇ ದೇವರು, ಸಮಾಜವೇ ದೇವಾಲಯ, ಸಮಾಜ ಸೇವೆಯೇ ಶಿಕ್ಷಣ ಪ್ರಸಾರವೇ ಶಿವಪೂಜಾ ಲಿಂಗ ಪೂಜೆ ಮಾಡಿಕೊಂಡಿದ್ದರು. ಶಿವಯೋಗಿಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಅದಕ್ಕಾಗಿ ಗಗನಂ ಗಗನಾಕಾರಂ
ಸಾಗರಃ ಸಾಗರೋಪಮ ಅನ್ನುವಂತೆ ಪೂಜ್ಯರು ಇದ್ದರು. ವಿಜಯಪುರ ಜಿಲ್ಲೆ ವಿಶ್ವಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಿದೆ. ವಿಜಯಪುರ ಅಂದಾಕ್ಷಣ ನೆನಪಾಗೋದು ಗೋಲುಗುಮ್ಮಟ, ಮತ್ತೆ ನೆನಪಾಗೋದು ವಚನ ಕಮ್ಮಟ, ಫಕೀರಪ್ಪನವರು, ಹಳಕಟ್ಟಿ ಶರಣರು. ವಿಜಯಪುರ ಜಗಜ್ಯೋತಿ ಬಸವಣ್ಣನವರಿಗೆ ಜನ್ಮ ಕೊಟ್ಟಿರುವಂಥ ಪವಿತ್ರ ನೆಲ. ಅಲ್ಲಿ ನೆಲೆ ನಿಂತಿರುವಂತಹ ಮಡಿವಾಳ ಮಾಚಯ್ಯ ಶರಣರು, ನೂಲಿಯ ಚಂದಯ್ಯ ಶರಣರು, ಕುರುಬ ಗೊಲ್ಲಾಳರು, ಇವರಿಗೆಲ್ಲ ನೆಲೆ ಕೊಟ್ಟ ಕ್ಷೇತ್ರವಾಗಿದೆ. ಈ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮ, ಅದುವೇ ಮಸೂತಿ ಗ್ರಾಮ. ಈ ಗ್ರಾಮದಲ್ಲಿ ಸರಳ ಸಜ್ಜನಿಕೆಗೆ ಹೆಸರಾದಂಥ ದಂಪತಿಗಳು ಪರುತಯ್ಯನವರು, ಅವರ ಧರ್ಮ ಪತ್ನಿ ಗೌರಮ್ಮನವರು ಪರೋಪಕಾರಿಗಳಾಗಿ, ಕಾಯಕ ಜೀವಿಗಳಾಗಿ, ದಾಸೋಹಂ ಭಾವಿಗಳಾಗಿ, ಊರ ಜನರ ಬಾಯಿ ಒಳಗ ಬೆಲ್ಲದ ಕಣ್ಣಿಯಾಗಿ ಇದ್ದಂಥ ಈ ದಂಪತಿಗಳಿಗೆ ಆಗಲೇ 4 ಜನ ಮಕ್ಕಳಾಗಿದ್ದಾರೆ. ನಾಲ್ಕು ಜನ ಮಕ್ಕಳ ನಂತರ 5ನೇ ಮಗುವಾಗಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಹೆರಿಗೆ 9 ತಿಂಗಳಿಗೆ ಆಗಬೇಕು. ಖರೆ ಗೌರಮ್ಮ ತಾಯಿ 27 ತಿಂಗಳಿಗೆ ಗಂಡು ಮಗುವಿಗೆ ಹೆರಿಗೆ ನೀಡುತ್ತಾಳೆ. ಮನೆಯವರಿಗೆ, ಊರವರಿಗೆ ಆಶ್ಚರ್ಯ ಆಗ್ತದೆ. 27 ತಿಂಗಳ ನಂತರ ಸುರಕ್ಷಿತವಾಗಿ ಹುಟ್ಟಿರುವಂತಹ ಈ ಮಗು ಅಂತಿಂತಹ ಮಗು ಅಲ್ಲ ಅಂತ ಎಲ್ಲರೂ ಭಾವಿಸಿಕೊಳ್ಳುತ್ತಾರೆ. ಈ ಮಗುವಿಗೆ ಮನೆತನದ ಕುಲದೇವರಾಗಿರುವಂತಹ ಸಂಗನ ಬಸವ ಹೆಸರು ಕೂಡ, ಪರುತಯ್ಯನವರ ತಾಯಿ ಅಜ್ಜಿ ಚಿನ್ನಮ್ಮ ಅವರ ತಂದೆ ಹೆಸರು ಕೂಡ, ಒಟ್ಟಿನಲ್ಲಿ ಈ ಸಂಗನ ಬಸವನ ಸದಾಶಿಯಂತೆ ಜನ್ಮ ತಾಳಿದ ಈ ಮಗುವಿಗೆ ಸಂಗನ ಬಸವ ಅಂತ ನಾಮಕರಣ ಮಾಡ್ತಾರೆ. ಹುಟ್ಟಿದ್ದು ಜುಲೈ 27, 1990. ಎರಡು 2000 ಇಸ್ವಿಗೆ ಬಂತನಾಳ ಶಿವಯೋಗಿಗಳಿಗೆ ಜನ್ಮ ಕೊಟ್ಟ ವರ್ಷಗಳು 100 ವರ್ಷ. ಶಿವಯೋಗಿಗಳು ಪೋಷಿಸಿರುವಂಥ, ಹೆಮ್ಮರವಾಗಿ ಬೆಳೆಸಿರುವಂಥ
ವಿಜಯಪುರದ ಮಧ್ಯಭಾಗದಲ್ಲಿ ಕಂಗೊಳಿಸುವಂಥ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ಸಿದ್ದೇಶ್ವರ ಸಂಸ್ಥೆ. ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಅಂದಿನ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ಉಳಿದ ಆಡಳಿತ ಮಂಡಳಿಯವರು ವಿಜಯಪುರದ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಬಂತನಾಳದ ಸಂಗನಬಸವ ಶಿವಯೋಗಿಗಳು ಕರ್ನಾಟಕಕ್ಕೆ, ಅದು ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿರುವಂತಹ ಪೂಜ್ಯರಾಗಿದ್ದಾರೆ. ಅಂಥ ಪೂಜ್ಯರ 100 ವರ್ಷದ ಜನ್ಮ ಶತಮಾನೋತ್ಸವ ಆಚರಣೆ ಮಾಡಬೇಕು, ವಿವಿಧ ಮುಖವಾಗಿ ಸಮಾಜಮುಖಿಯಾಗಿ ಈ ಕಾರ್ಯ ಯಶಸ್ವಿಗೊಳಿಸಬೇಕು ಅಂತ ನಿರ್ಣಯವನ್ನು ತೆಗೆದುಕೊಂಡು ಬಂಧನಾಳ ಶಿವಯೋಗಿಗಳ ಜನ್ಮ ಶತಮಾನೋತ್ಸವ ವರ್ಷದುದ್ದಕ್ಕೂ ಯಶಸ್ವಿಯಾಗಿ ನೆರವೇರಿ 2000 ಇಸ್ವಿ ಜುಲೈ 25, 26, 27 3 ದಿವಸ 6 ಕಾರ್ಯಕ್ರಮಗಳು ಮುಂಜಾನೆ 10:30ರಿಂದ ಪ್ರಾರಂಭಗೊಂಡು ಮಧ್ಯಾಹ್ನ 1 ಗಂಟೆಯವರೆಗೆ, ಮತ್ತೆ ಸಾಯಂಕಾಲ 4 ಗಂಟೆಗೆ ಪ್ರಾರಂಭಗೊಂಡು 6:30, 7 ಗಂಟೆಯವರೆಗೆ ಲಕ್ಷೋಪಲಕ್ಷ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರು. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ಸಿದ್ಧಗಂಗಾ ಸ್ವಾಮಿಗಳು, ಮೈಸೂರು ಸುತ್ತೂರು ಮಠದ ಸ್ವಾಮಿಗಳು, ಹುಬ್ಬಳ್ಳಿ 3000 ಮಠದ ಸ್ವಾಮಿಗಳು, ಗದಗಿನ ತೋಂಟದಾರ್ಯ ಸ್ವಾಮಿಗಳು, ಬಂತನಾಳ ಜಡಗ ಮುಗುಳುಕೋಟದ ಸ್ವಾಮಿಗಳು, ಇನ್ನೂ 100 ಜನ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕೇಂದ್ರದ, ರಾಜ್ಯದ ಸಚಿವರುಗಳು, ಗಣ್ಯಮಾನ್ಯರು, ಸಾಹಿತ್ಯ ಕಲಾವಿದರು ಭಾಗವಹಿಸಿ ಬಂತನಾಳ ಶಿವಯೋಗಿಗಳ ಜನ್ಮ ಶತಾಬ್ದಿ ಯಶಸ್ವಿಯಾಗಿ ನೆರವೇರಿತು. ಇಂಥ ಸಂದರ್ಭದಲ್ಲಿ ಸಿದ್ದೇಶ್ವರ ಸಂಸ್ಥೆಯವರು ನನಗೊಂದು ಜವಾಬ್ದಾರಿ ವಹಿಸಿದರು. ಸಂಸ್ಥೆಯ ಜೊತೆಗೆ ಸಂಪೂರ್ಣವಾಗಿ ಈ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿ ಶತಮಾನೋತ್ಸವದ ಯಶಸ್ವಿಗೆ ನೀವು ಕೂಡ ಕಾರಣರಾಗಬೇಕು ಅಂತ ಕೇಳಿಕೊಂಡಾಗ ಮನಸಾರೆ ಸ್ವೀಕರಿಸಿ ಸಿದ್ದೇಶ್ವರ ಸಂಸ್ಥೆಯ ಸೇವೆಯಲ್ಲಿ ಭಾಗಿಯಾಗಿ ಶತಮಾನೋತ್ಸವ ಆಚರಣೆ ಪೂರ್ವದಲ್ಲಿ ಇಡೀ 1 ವರ್ಷ ಬಂತನಾಳ ಶಿವಯೋಗಿಗಳು ಎಲ್ಲಿ ಪ್ರವಚನ ಮಾಡಿದ್ದಾರೆ ಅಂಥ ಊರುಗಳನ್ನು ಗುರುತಿಸಿ ಒಂದೊಂದು ದಿವಸ ಬಂತನಾಳ ಶಿವಯೋಗಿಗಳ ನೆನಪು ಮಾಡುವುದರ ಮೂಲಕ ಬಸವಾದಿ ಶರಣರ ವಿಚಾರಧಾರೆ, ಅದು ಸಮಾನತೆ ಇರಬಹುದು, ಜಾತ್ಯತೀತ ಮನೋಭಾವ ಇರಬಹುದು, ಕಾಯಕ ದಾಸೋಹ ಇರುವುದು, ಎಲ್ಲರನ್ನ ಒಪ್ಪಿಕೊಳ್ಳುವಂಥ ಸದ್ಭಾವನೆ ಆಗಿರಬಹುದು, ವ್ಯಸನ ಮುಕ್ತ ಆಗಿರಬಹುದು, ಇವೆಲ್ಲವನ್ನು ಒಳಗೊಂಡಿರುವಂಥ 1 ದಿವಸದ ಪ್ರವಚನ ಕಾರ್ಯಕ್ರಮದೊಂದಿಗೆ ಶಿವಯೋಗಿಗಳ ಜನ್ಮ ಶತಾಬ್ದಿ ಕಾರ್ಯಕ್ಕೆ ಧನವೂ ಕೂಡ ಒಂದಿಷ್ಟು ಸಲ್ಲಲಿ ಎನ್ನುವುದಕ್ಕ ನಿಧಿ ಸಂಗ್ರಹ ಕಾರ್ಯಕ್ರಮವೂ ಕೂಡ ನೆರವೇರಿಸಿ ಸತತ 1 ವರ್ಷದವರೆಗೆ ಎಲ್ಲಾ ಹಳ್ಳಿ ಪಟ್ಟಣಗಳಲ್ಲಿ ಸಂಚರಿಸಿ ಆ ಕಾರ್ಯದ ಯಶಸ್ವಿಗೆ ಸಿದ್ದೇಶ್ವರ ಸಂಸ್ಥೆಯೊಂದಿಗೆ ನಾನು ಕೂಡ ಭಾಗಿಯಾಗಿ ಸೇವೆಯನ್ನು ಸಲ್ಲಿಸಿದ್ದು ಇವತ್ತು ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಕಾರಣ 2000 ಇಸ್ವಿಗೆನೆ ಪೂಜ್ಯ ಬಂತನಾಳ ಶಿವಯೋಗಿಗಳು ಜನ್ಮ ತಾಳಿದ್ದು 100 ವರ್ಷ, ಇವತ್ತಿಗೆ 49 ವರ್ಷಗಳಾಗ್ತವೆ. ಇಂಥ ಬಂತನಾಳ ಶಿವಯೋಗಿಗಳು ತಾಯಿ ಗೌರಮ್ಮನವರಿಂದ 27 ತಿಂಗಳಿಗೆ ಹೆರಿಗೆಯನ್ನು ಕೊಟ್ಟು ಆ ಶಿವಯೋಗಿಗಳಿಗೆ ಸಂಗನಬಸವ ಅಂತ ನಾಮಕರಣ ಆಗ್ತದ. ನಾಮಕರಣಗೊಂಡಿರುವಂತಹ ಈ ಮಗುವಿಗೆ ತಾಯಿ ಗೌರಮ್ಮ ತಂದೆ ಪರುತ್ತಯ್ಯನವರು
ಶಿವ ಸಂಸ್ಕಾರವನ್ನು ಕೊಡುವುದರ ಮೂಲಕ ಚೆನ್ನಾಗಿ ಬಳಸ್ತಾರೆ. ಲಾಲನೆ ಪಾಲನೆಯಿಂದ ಬೆಳೆದಿರುವಂತಹ ಸಂಗನ ಬಸವ 3-4 ವರ್ಷಗಳ ಕಳೆಯೋದ್ರೊಳಗೆ ಮಾತನಾಡ್ತಾನೆ, ಶುದ್ಧವಾಗಿ ಮಾತನಾಡೋದನ್ನು ಕಲಿತಾನೆ. ಸಂಗನ ಬಸವನಿಗೆ ಶಿಕ್ಷಣ ಕೊಡಿಸ್ಬೇಕು. ಮಸೂತಿ ಊರೊಳಗೆ ಶಿಕ್ಷಣ ಇಲ್ಲ. ಕಾರಣ ಸಮೀಪ ಊರಾಗಿರುವಂತಹ ಉಕ್ಕಲಿಯಲ್ಲಿ ಸಂಗನ ಬಸವನಿಗೆ ಶಿಕ್ಷಣಕ್ಕಾಗಿ ಬಿಡುವಂತವರಾಗ್ತಾರೆ. 1910ರಲ್ಲಿ 6ನೇ ತರಗತಿಯಲ್ಲಿ ಓದುವಂತ ಸಂಗನ ಬಸವ ಚಾಣಾಕ್ಷನಾಗಿದ್ದ, ಬುದ್ಧಿವಂತನಾಗಿದ್ದ. ಅವನಲ್ಲಿ ಸ್ಮರಣ ಶಕ್ತಿ, ವಾಕ್ಶಕ್ತಿ, ಕಲಾಶಕ್ತಿ ಇಮ್ಮಡಿಯಾಗಿ ಬೆಳೆದಿತ್ತು. 6ನೇ ತರಗತಿಯಲ್ಲಿ ಓದುವಂತಹ ವಿದ್ಯಾರ್ಥಿ ಸಂಗನ ಬಸವನಿಗೆ ಸಹಜವಾಗಿಯೇ ಒಂದು ಅವಕಾಶ. ಬಯಸಿ ಬಂದದ್ದು ಲಿಂಗಭೋಗ, ಬಯಸಿ ಬಂದದ್ದು ಅಂಗಭೋಗ, ಬಯಸದೆ ಬಂದದ್ದು ಲಿಂಗಭೋಗ ಅನ್ನುವ ಹಾಗೆ ಬಯಸದೆ ಒಂದು ಬೆಳೆಯುವುದಕ್ಕೆ ಒಂದು ಅವಕಾಶ ದೊರಕಿತು. ಅದು ಯಾವುದು ಅಂದ್ರೆ ಉಕ್ಕುಲಿಗೆ 10 ಕಿಲೋಮೀಟರ್ದ ಅಂತರದಲ್ಲಿರುವಂತಹ ಇನ್ನೊಂದು ಊರು ಮಶಿಬಿನಾಳ್. ಈ ಮಶಿಬಿನಾಳ ಗ್ರಾಮದ ಆರಾಧ್ಯ ದೈವ ಗೌರಿಶಂಕರ್. ಪ್ರತಿ ವರ್ಷ ಈ ಗೌರಿಶಂಕರ ಜಾತ್ರೆಯನ್ನ ರಾಷ್ಟ್ರೀಯ ಹಬ್ಬವಾಗಿ, ಜಾನಪದ ಸಾಂಸ್ಕೃತಿಕ ಕಲೆ ಉಳಿಬೇಕು ಅನ್ನುವ ರೀತಿ ಒಳಗ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡುವಂತ ರೂಢಿ ಅಂದಿನಿಂದ ಇಂದಿನವರೆಗೆ ಮಶಿಬನಾಳದ ನಾಗರಿಕರು, ಯುವಕರು ಜೀವಂತವಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಆ ವರ್ಷ ಗೌರಿ ಜಾತ್ರೆಗೆ ಒಂದು ನಾಟಕ ಮಾಡಬೇಕು. ಅದು ಯಾವ ನಾಟಕ ಅಂದ್ರೆ ಸತ್ಯ ಹರಿಶ್ಚಂದ್ರ ನಾಟಕ. ಬಾಲ್ಯದಲ್ಲಿರುವಂತಹ ಮಹಾತ್ಮ ಗಾಂಧಿಯವರು ಈ ನಾಟಕವನ್ನು ನೋಡಿ ಪ್ರಭಾವಕ್ಕೊಳಗಾಗ್ತಾರೆ. ಸತ್ಯ ಹರಿಶ್ಚಂದ್ರ ನಾಟಕ ಜೀವನದುದ್ದಕ್ಕೂ ಗಾಂಧಿಯವರು ಸತ್ಯವನ್ನ ಅನುಸರಿಸಿಕೊಂಡು ಬಂದರು. ಇಂಥ ಹರಿಶ್ಚಂದ್ರ ನಾಟಕ 3 ತಿಂಗಳವರೆಗೆ ತಯಾರಿ ಮಾಡಿಕೊಂಡ್ರು. ಯಾರು? ಮಶಿಬನಾಳದ ಯುವಕರು. ಜಾತ್ರೆ 4 ದಿವಸ, ಗೌರಿ ಜಾತ್ರೆ 4 ದಿವಸ ಉಳಿದಿತ್ತು. ಹರಿಶ್ಚಂದ್ರ ನಾಟಕದಲ್ಲಿ ಬರುವಂತ ಮುಖ್ಯ ಪಾತ್ರ ತಾರಾಮತಿ ಪಾತ್ರ. ಆ ಊರಿನ ಒಬ್ಬ ಹುಡುಗ, ರೂಪವಂತ, ಸ್ಫುರದ್ರೂಪಿ. ಈ ತಾರಾಮತಿ ಪಾತ್ರವನ್ನ ಚೆನ್ನಾಗಿ ಮಾತು ಹೇಳೋದಾಗಲಿ, ನಟನೆ ಮಾಡೋದಾಗಲಿ, ಎಲ್ಲ ಪಾತ್ರಧಾರಿಗಳಿಗಿಂತ ಎದ್ದು ಕಾಣುವಂತ ಈ ಹುಡುಗನಿಗೆ ನಾ ಅನ್ನುವಂತ ಹಮ್ಮಿಕೆ ಬರ್ತದೆ. ಈ ನಾ ಅನ್ನುವಂತ ಹಮ್ಮಿಕೆ ಎಲ್ಲಿವರೆಗೆ ಮುಟ್ತದ ಅಂದ್ರೆ ನಾಟಕದಿಂದ ಕಡೆಯಾಗಬೇಕು. ನಾನು ಈ ನಾಟಕದಿಂದ ದೂರ ಆದ್ರೆ ಜಾತ್ರೆ ಒಳಗ ನಾಟಕ ಪ್ರದರ್ಶನ ಆಗುವುದಿಲ್ಲ. ಯಾರು ಎಷ್ಟು ಹೇಳಿದ್ರು ಕೇಳದ ಈ ಹುಡುಗ ಜಾತ್ರೆ ಇನ್ನು 4 ದಿವಸ ಇರೋದ್ರೊಳಗಾಗಿ ಹೇಳದೆ ಕೇಳದೆ ಊರನ್ನ ಬಿಡ್ತಾನೆ. ಹುಡುಕ್ತಾರೆ, ಸಿಗುವುದಿಲ್ಲ. ಅಲ್ಲಿ ಅದಾನೆ, ಇಲ್ಲದಾನೆ ಅಂತ ತಿಳ್ಕೊಂಡು ಎಲ್ಲರೂ ಹುಡುಕ್ತಾರೆ, ಸಿಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು? 3 ತಿಂಗಳವರೆಗೆ ಮನೆ ಮಾರ್ಬಿಟ್ಟು ಭಗವಂತ ಕೊಟ್ಟಿರುವಂತ ಸಮಯವನ್ನ
ಬದಿಗಿಟ್ಟು ಈ ನಾಟಕ ಯಶಸ್ವಿಗೊಳಿಸಬೇಕು. ಸತ್ಯ ಹರಿಶ್ಚಂದ್ರನ ಈ ಕಥೆ ನಾಟಕ ರೂಪದೊಳಗ ಪ್ರದರ್ಶನ ಮಾಡಬೇಕು. ಮಶೀಬನಾಳ ನಾಗರಿಕರಿಂದ ಹೌದು ಹೌದು ಅನಿಸ್ಕೊಳ್ಬೇಕು ಅನ್ನುವಂತ ಆತುರ ಕಾತುರದಲ್ಲಿರುವಂತ ಎಲ್ಲಾ ಪಾತ್ರಧಾರಿಗಳಿಗೆ ಒಂದು ತರಹ ಈ ಹುಡುಗ ಹೋಗಿಬಿಟ್ಟ ತಾರಾಮತಿ ಪಾತ್ರ ಮಾಡುವಂತ ಯುವತನು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು? ಇಂಥ ಸಂದರ್ಭದಲ್ಲಿ ಈ ಉಕ್ಕಲಿಯಲ್ಲಿ ಓದುವಂಥ ಮಸೂತಿಯ ಹುಡುಗ ವಿದ್ಯಾರ್ಥಿ ಸಂಗನ ಬಸವನ ನೆನಪಾಗ್ತದೆ. ಸಂಗನ ಬಸವನ ನೆನಪಾಗಿ ಉಕ್ಕಲಿಗೆ ಬರ್ತಾರೆ ಮಶೀಬನಾಳದವರು. ಅಲ್ಲಿರುವಂತ ಶಿಕ್ಷಕರಿಗೆ, ಅಲ್ಲಿರುವಂತ ಜನರಿಗೆ, ಅಲ್ಲಿರುವಂತ ಸಂಗನ ಬಸವನಿಗೆ ಮಾತನಾಡಿಸ್ತಾರೆ. ಸಂಗನ ಬಸವ ಮಶೀಬನಾಳದ ಹಿರಿಯರ ನಾಗರಿಕರ ಒಂದೇ ಒಂದು ಮಾತಿಗೆ ಒಪ್ಪುವಂತಾನೆ. ಆಯ್ತು, ಆ ತಾರಾಮತಿ ಪಾತ್ರ ನಾನು ನಿರ್ವಹಿಸ್ತೇನೆ. ಇರೋದೇ 3-4 ದಿವಸ. ಮಾತು, ನಾಟಕದ ಮಾತುಗಳು ಕಂಠಪಾಠ ಆಗಬೇಕು, ಅಭಿನಯ ಮಾಡಬೇಕು. ವಯಸ್ಸು ಸಾಣದು, 6ನೇ ತರಗತಿಯಲ್ಲಿ ಓದುವಂತ ವಿದ್ಯಾರ್ಥಿ. ಇಂಥ ಸಂದರ್ಭದಲ್ಲಿ ಮುಂದೆ ಬಂದು ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಅಭಿಮಾನದಿಂದ ಹೇಳಿಕೊಂಡು ಉಕ್ಕಲಿಯಿಂದ ಮಶೀಬನಾಳಕ್ಕೆ ಬಂದು 6ನೇ ತರಗತಿಯಲ್ಲಿ ಓದುವಂತ ಸಂಗನ ಬಸವ ತಾರಾಮತಿ ಪಾತ್ರವನ್ನ ಮಾಡುವುದಕ್ಕೆ ಮಾತುಗಳನ್ನ ಕಂಠಪಾಠ ಮಾಡ್ತಾನೆ. ಪೈಠಾಕಿ ಒಳಗೆ ಅಭಿನಯ ಮಾಡಿ ತೋರಿಸ್ತಾನೆ. ಎಲ್ಲರ ಕಡೆ ಹೌದು ಹೌದು ಅನ್ನುವಂಗ ಚಪ್ಪಾಳೆಯನ್ನ ತಟ್ಟಿಸಿಕೊಳ್ಳುವಂತ ಸಂಗನ ಬಸವ 1910ರಲ್ಲಿ ಮಶೀಬನಾಳದ ಗೌರಿ ಜಾತ್ರೆಯ ಹರಿಶ್ಚಂದ್ರನ ನಾಟಕದಲ್ಲಿ ತಾರಾಮತಿ ಪಾತ್ರ ಮಾಡಿ ವಿಜಯನ್ನ ಹೊಂದುತ್ತಾನೆ. ಎಲ್ಲರೂ ಶಬಾಷ್ಗಿರಿ ಕೊಡ್ತಾರೆ. ಇಂಥ ಸ್ಮರಣಶಕ್ತಿ, ವಾಕ್ಶಕ್ತಿ, ಕಲಾಶಕ್ತಿ ಉಳ್ಳಂತ ಸಂಗನ ಬಸವ 7ನೇ ತರಗತಿಯನ್ನ ಮಶೀಬನಾಳ ಗ್ರಾಮದಲ್ಲಿ ಪೂರೈಸಿ ನಂತರ 1912 ಆ ಉಕ್ಲಿ ಸಮೀಪ ಇರುವಂಥ ಯರ್ನಾಳದ ವಿರಕ್ತ ಮಠ, ಆ ವಿರಕ್ತ ಮಠದ ಪೀಠಾಧಿಪತಿಗಳು ಪಂಪಾಪತಿ ಸ್ವಾಮಿಗಳು. ಸ್ವಾಮಿಗಳಿಗೆ ವಯಸ್ಸಾಗಿತ್ತು, ಅನಾರೋಗ್ಯದಿಂದ ಬಳಲುತ್ತಿದ್ರು. ಅಂತ ಸಂದರ್ಭದಲ್ಲಿ ಪಂಪಾಪತಿ ಸ್ವಾಮಿಗಳು ಮ್ಯೂಟ್ ಆಗ ಬೈ ಮಿಸ್ಟೇಕ್ ಮ್ಯೂಟ್ ಆಗಿದೆ ಅವ್ರದ್ದು ಮೈಕ್ ಮ್ಯೂಟ್ ಆಗಿದ್ರೆ. ಸರ್ ಉಳಿದವ್ರು ಎಲ್ಲರೂ ದಯವಿಟ್ಟು ನಮ್ಮ ಮೈಕ್ ಮ್ಯೂಟ್ ಮಾಡ್ರಿ, ಯಾಕಂದ್ರೆ ಇದಾಗತ್ತೆ. ಉಳಿದವ್ರು ಮೈಕ್ ಮ್ಯೂಟ್ ಮಾಡ್ರಿ. ವಿಡಿಯೋ ಸರಿಯಾಗಿದ್ರೆ ಕೂತ್ಕೊಡ್ರಿ. ಕೆಲವೊಂದು ಬಟ್ಟೆ ಗಿಟ್ಟೆ ಕಳ್ಸಿಕೊಂಡಿರ್ತಿಲ್ಲ, ಹಂಗೆ ಮಾಡ್ಬೇಡ್ರಿ. ಮುತ್ತು ಬುಸ್ನವ್ರು ವಿಡಿಯೋ ಆಫ್ ಮಾಡಿ ನಿಮ್ದು. ಥ್ಯಾಂಕ್ ಯು. ಸರಿ ಸರಿ ಕೇಳ್ತದ್ರಿ ಸರ್? ಕೇಳ್ತದ್ರಿ ಅಪ್ಪ, ಮಾತಾಡ್ರಿ. ಆಯ್ತು. ಅನಾರೋಗ್ಯದಿಂದ ಬಳಲುವಂತ ಯರ್ನಾಳ ವಿರಕ್ತ ಮಠದ ಪಂಪಾಪತಿ ಸ್ವಾಮಿಗಳು ಬುದ್ಧಿವಂತ, ವಿದ್ಯಾವಂತ, ಚಾಣಾಕ್ಷಮತಿಯ ಈ ಸಂಗನ ಬಸವನಿಗೆ ಈ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಪಡ್ತಾರೆ. ಅವರ ಬಂಧುಗಳಾದಂಥ ಮಸೂತಿ ಗ್ರಾಮದ ಪರುತಯ್ಯನವರು ಉಳಿದವರ ಗಮನಕ್ಕೆ ಬಂದಾಗ ಸಂಗನ ಬಸವನಿಗೆ ಹೇಳುತ್ತಾರೆ, ಸಂಗನ ಬಸವ ಮಠಕ್ಕಾಗೋದಕ್ಕ ಮನಸ್ಸು ತೋರುವುದಿಲ್ಲ, ಎಲ್ಲರೂ ತಿಳಿ ಹೇಳಿ ಎಲ್ಲರೂ ಕೂಡಿಕೊಂಡು ಯರ್ನಾಳ ವಿರಕ್ತ ಮಠದ ಉತ್ತರಾಧಿಕಾರಿ ಆಗುವುದಕ್ಕೆ ಯರ್ನಾಳ ವಿರಕ್ತ ಮಠದ ಪಂಪಾಪತಿ ಸ್ವಾಮಿಗಳು ಲಿಂಗೈಕ್ಯರಾಗ್ತಾರೆ. ನಂತರ ಆ ಮಠದ ಉತ್ತರಾಧಿಕಾರಿಯಾಗಿ ಸಂಗನ ಬಸವ ನೇಮಕಗೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ
ವಿಜಯಪುರದ ಬಗ್ಗೆ, ವಿಜಯಪುರದ ಎಲ್ಲಾ ಗ್ರಾಮಗಳ ಬಗ್ಗೆ ಅತ್ಯಂತ ಕಾಳಜಿ ಕಕ್ಕಲಾತಿ ಉಳ್ಳಂತ ಬಬಲೇಶ್ವರ ಪಟ್ಟಾಧ್ಯಕ್ಷರು ಅವರು ತೆರೆದಿರುವಂತಹ ಒಂದು ಪಾಠಶಾಲೆ, ಅದು ಸಂಸ್ಕೃತ ಪಾಠಶಾಲೆ. ಜೈನಾಪುರದ ಶಾಸ್ತ್ರಿಗಳ ಮುಖಾಂತರ ಪಾಠಶಾಲೆಯನ್ನ ಮುನ್ನಡೆಸಿಕೊಂಡು ಹೋಗುವಂತ ಬಬಲೇಶ್ವರದ ಪಟ್ಟುದೇವರು 1913ರಲ್ಲಿ ಸಂಗನ ಬಸವರಿಗೆ ವಿದ್ಯಾಭ್ಯಾಸ ಮಾಡಲು ಅವಕಾಶ ಕೊಡ್ತಾರೆ. 7ನೇ ತರಗತಿ ಮುಗಿಸಿಕೊಂಡಿರುವಂತಹ ಸಂಗನ ಬಸವ ಎರಡೂವರೆ ವರ್ಷಗಳವರೆಗೆ ಬಬಲೇಶ್ವರ ಮಠದಲ್ಲಿ ಇದ್ದು ವಿದ್ಯಾಭ್ಯಾಸ, ಸಂಸ್ಕೃತ ಎಲ್ಲವನ್ನು ಓದಿಕೊಳ್ಳುವಾಗ ಮಠದಲ್ಲಿ ಒಂದು ಸ್ಪರ್ಧೆಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ಯಾವುದು ಅಂದ್ರೆ ಸಂಸ್ಕೃತದಲ್ಲಿ ಬರುವಂತಹ ಅಮರಕೋಶ. ಅಮರಕೋಶದ 101 ಮಂತ್ರಗಳು, 101 ಶ್ಲೋಕಗಳು ಕಂಠಪಾಠ ಮಾಡಿ ಪ್ರಕಟ ಮಾಡಬೇಕು, ಹೇಳಬೇಕು. ಪಾಠಶಾಲೆಯಲ್ಲಿ ಆಗಲೇ 3-4 ವರ್ಷಗಳಿಂದ ಇರುವಂತ ವಿದ್ಯಾರ್ಥಿಗಳು ವಿದ್ಯಾಧ್ಯಯನ ಮಾಡಿ ಅವರು ಮಾಡಿರುವಂತ ವಿದ್ಯಾಧ್ಯಯನ ಪರೀಕ್ಷೆ ಮಾಡುವುದಕ್ಕೋಸ್ಕರನೋ ಏನೋ ಬಬಲೇಶ್ವರದ ವೀರನಗೌಡರ ಒಂದು ಪೋಷಕತ್ವದಲ್ಲಿ ಸ್ಪರ್ಧೆಯ ಕೂಟ ಏರ್ಪಾಟಾದಾಗ ಅದೇ ತಾನೇ ಪಾಠಶಾಲೆಯಲ್ಲಿ ಸೇರಿಕೊಂಡಿರುವಂತ 3-4 ತಿಂಗಳು ಪಾಠಶಾಲೆಯಲ್ಲಿ ಸೇರಿಕೊಂಡಿರುವಂತ ಸಂಗನ ಬಸವ ಆ ಸ್ಪರ್ಧೆಯಲ್ಲಿ ನಾನೂ ಭಾಗಿಯಾಗ್ತೀನಿ ಅಂತ ವಿನೀತ ಭಾವದಿಂದ ಬಬಲೇಶ್ವರದ ಪೂಜ್ಯರಿಗೆ ಕೇಳಿಕೊಳ್ಳುತ್ತಾನೆ. ಪೂಜ್ಯರು ಸಂಗನ ಬಸವನಿಗೆ ಅವಕಾಶ ಕೊಡುವುದಿಲ್ಲ. ಈ 3-4 ವರ್ಷದಿಂದ ಕಲಿತಿರುವಂತ ವಿದ್ಯಾರ್ಥಿಗಳಿಗಿರುವಂತ ಈ ಸ್ಪರ್ಧೆ, ನೀ ಈಗ ಬಂದ 4 ತಿಂಗಳಾಯ್ತು, ಬೇಡ ಅಂದಾಗ ಇಲ್ರಪ್ಪ ನಾನು ಅದರೊಳಗೆ ಭಾಗಿಯಾಗ್ತೀನಿ, ಅವಕಾಶ ಕೊಡಬೇಕು ಅಂತ ರುದ್ರಮೂರ್ತಿ ಕೇಳ್ತಾ ಇದ್ದೀರಾ ಸರ್? ಸ್ವಲ್ಪ ಸಿಗ್ನಲ್ ವೀಕ್ ಇದ್ದಂಗಿದೆ ಸರ್. ಕೇಳ್ತಿದೆ, ಅವ್ರ ಸಿಗ್ನಲ್ ವೀಕ್ ಇದೆ. ಅವ್ರದ್ದು ಸ್ಲೋ ಆದಾಗ ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡಬೇಡಿ, ಕನೆಕ್ಟ್ ಆಗ್ತಾರೆ ಅವರು, ದಯಮಾಡಿ. ಸರ್ ಅವ್ರಿಗೆ ಫೋನ್ ಮಾಡಿ ಹೇಳಿ, ಪಾಪ ಅವ್ರಿಗೆ ಗೊತ್ತಾಗಬೇಕು. ಮಾಡ್ತಾ ಇದ್ದೇನೆ ಸರ್. ಕಂಟಿನ್ಯೂ ಮಾಡಿ, ಮಾತನಾಡಿ ಗುರುಗಳೇ. ಮಾತಾಡಿ. ಸ್ಪರ್ಧೆಯಲ್ಲಿ ಭಾಗಿಯಾಗಿರುವಂತಹ 10 ವಿದ್ಯಾರ್ಥಿಗಳು ಅಮರಕೋಶದ ಶ್ಲೋಕಗಳು ಒಬ್ರು 10 ಹೇಳಿದ್ರೆ ಇನ್ನೊಬ್ರು 15, ಮತ್ತೊಬ್ರು 20, ಈ ರೀತಿಯಾಗಿ 100 ಅಂಕಿಗೆ ಸಮೀಪವೂ ಬರದ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಪಾಠಶಾಲೆಯಲ್ಲಿ 3-4 ತಿಂಗಳಿಂದ ಭಾಗಿಯಾಗಿರುವಂತ ಚಿಕ್ಕ ಹುಡುಗ ಸಂಗನ ಬಸವ 101 ಶ್ಲೋಕಗಳನ್ನ ಹೇಳುವುದರ ಮೂಲಕ ಎಲ್ಲರಿಂದ ಚಪ್ಪಾಳೆಯನ್ನ ಗಿಟ್ಟಿಸಿಕೊಳ್ಳುತ್ತಾನೆ.
ಇಷ್ಟೇ ಅಲ್ಲದನೆ ಸ್ಪರ್ಧೆಗಾಗಿ ಇಟ್ಟಿರುವಂತಹ ಬಹುಮಾನ ಅದು ಸುವರ್ಣ ಪದಕ. ಆ ಪದಕವನ್ನ ಪೂಜ್ಯ ಬಬಲೇಶ್ವರ ಪಟ್ಟದೇವರಿಂದ ಪಡೆದುಕೊಳ್ತಾರೆ. ಇಲ್ಲಿ ಸಂಗನ ಬಸವ ಬಾಲ್ಯಾವಸ್ಥೆಯಲ್ಲಿ ಇರುವಾಗಲೇ ಆತನ ವಿದ್ಯಾಬುದ್ಧಿಯನ್ನ ಪ್ರದರ್ಶನ ಮಾಡುವುದರ ಮೂಲಕ ಸಂಗನ ಬಸವ ತನ್ನ ವ್ಯಕ್ತಿತ್ವವನ್ನ ವಿಕಾಸಗೊಳಿಸ್ತಾನೆ. ಇಂತಹ ಸಂದರ್ಭದಲ್ಲಿ ಬಬಲೇಶ್ವರ ಊರಿಗೆ ಪ್ಲೇಗ್ ರೋಗ ಬರ್ತದೆ. ಆ ಊರಿನ ಜನ ತಲ್ಲಣಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಬಬಲೇಶ್ವರ ಪಟ್ಟಾಧ್ಯಕ್ಷರು ವಿಚಾರ ಮಾಡುತ್ತಾರೆ, ಇಂತಹ ರೋಗದಿಂದ ಬಳಲುವ ಈ ವಾತಾವರಣದೊಳಗ ಪಾಠಶಾಲೆಯ ವಿದ್ಯಾರ್ಥಿಗಳು ಇರಬಾರದು, ಅವರ ಊರಿಗೆ ಕಳಿಸ್ಬಿಡ್ಬೇಕು ಅಂತ ಮನಸ್ಸು ಮಾಡಿ ಎಲ್ಲರನ್ನ ಕಳಿಸ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಪರುತ್ತಯ್ಯನವರು ಪಾಠಶಾಲೆಯಲ್ಲಿ ಓದುವಂತಹ ಸಂಗನ ಬಸವರಿಗೆ ನಮ್ಮೂರಾಗಿರುವಂತಹ ಮಸೂತಿಗೆ ಕರ್ಕೊಂಡು ಬರ್ತಾರೆ. ಮಸೂತಿಗೆ ಕರ್ಕೊಂಡು ಬಂದಾಕ್ಷಣವೇ ಗದಗ ಜಿಲ್ಲೆಯ ಮುಳುಗುಂದ ಮಹಾ ತಪಸ್ವಿಯಾಗಿರುವಂತಹ ಬಸವಾದಿ ಶರಣರ ತತ್ವದ ತಳಹದಿಯ ಮೇಲೆ ತಮ್ಮ ಬದುಕನ್ನು ರೂಪಿಸಿಕೊಂಡಿರುವಂತಹ ಮುಳುಗುಂದ ಗವಿ ಮಠದ ಬಾಲಲೀಲ ಮಹಂತ ಶಿವಯೋಗಿಗಳು, ಆ ಮಠದ ಪೀಠಕ್ಕ ಪುರುತಯ್ಯನವರ ಇನ್ನೊಬ್ಬ ಮಗ ಶಿವಲಿಂಗಯ್ಯನವರು ಉತ್ತರಾಧಿಕಾರಿಯಾಗಿ ನೇಮಕಗೊಂಡು ಆ ಗವಿಮಠದ ಜವಾಬ್ದಾರಿನೇ ಹೊತ್ತು ಮುನ್ನಡೆಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಪುರುತಯ್ಯನವರು ಮುಳುಗುಂದದ ಸ್ವಾಮಿಗಳನ್ನ ಕಾಣಬೇಕು ಅಂತ ಹೊರಟಾಗ ಎರ್ನಾಳದ ಈ ಸಂಗನ ಬಸವ ಮರದೇವರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಕಾರಣ ಬಾಲಲೀಲ ಮಹಂತ ಶಿವಯುಗಳ ಗದ್ದುಗೆ ದರ್ಶನ ಆಗ್ತದ, 4 ದಿವಸ ಇದ್ಕೊಂಡು ಬಂದ್ರಾಯ್ತು ಅಂತ ಪಂಪಾಪತಿ ಮಠದ ಎರ್ನಾಳ ವಿರಕ್ತ ಮಠದ ಈ ಸಂಗನ ಬಸವ ಮರದೇವರನ್ನ ಮುಳುಗುಂದ ಕರ್ಕೊಂಡು ಹೋಗಿ 4-6 ದಿವಸ ಇದ್ಕೊಂಡು ಗದ್ದುಗೆ ಎದುರಿಗೆ ಕೂತ್ಕೊಂಡು ದರ್ಶನ ಮಾಡುವಂತಹ ನಮ್ಮ ಸಂಗನ ಬಸವ ಮರದೇವರಿಗೆ ಸಹಜವಾಗಿ ಆತನ ಮುಂದಿನ ಭವಿಷ್ಯದ ಬಗ್ಗೆನೋ ಆತನ ಬೆಳವಣಿಗೆಯ ಬಗ್ಗೆನೋ ಸಂಗನ ಬಸವ ಮುಖಾಂತರ ಸಮಾಜಮುಖಿ ಸೇವಾ ಮಾಡುವುದರ ಬಗ್ಗೆನೋ ಒಟ್ಟಿನಲ್ಲಿ ಬಾಲಲೀಲ ಮಹಂತ ಶಿವಯುಗಳ ಕೃಪೆಗೆ ಪಾತ್ರ ಆದ ಅನ್ನುವಷ್ಟು ಮಟ್ಟಿಗೆ ಸಂತೃಪ್ತಿಯನ್ನು ಪಡ್ತಾರೆ. ಇಂಥ ಸಂಗನ ಬಸವ ಮರದೇವರು ಎರ್ನಾಳದ ವಿರಕ್ತ ಮಠದಲ್ಲಿರುವಾಗ ಸಹಜವಾಗಿಯೇ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಚಿಕ್ಕ ಗ್ರಾಮ, ಕುಗ್ರಾಮ, ಕೊಲೆ ಸುಲಿಗೆಗೆ ಕಳ್ಳತನಕ್ಕೆ ಆಗಿನ ಕಾಲಕ್ಕೆ ಹೆಸರು ಪಡೆದಿರುವಂತಹ ಊರ ಬಂತನಾಳ. ಆ ಬಂತನಾಳದ ವಿರಕ್ತ ಮಠಕ್ಕ ಮುಸಳಿಯ ಚನ್ನಬಸವ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಬಂತನಾಳದ ಮಠ ಮುನ್ನಡೆದುಕೊಂಡು ಹೋಗ್ತಿತ್ತು. ಅಂತ ಚನ್ನಬಸವ ಸ್ವಾಮಿಗಳಿಗೆ ವಯಸ್ಸಾದ ಕಾರಣ ನಾನು ಇನ್ನೇನು ಬಹಳ ದಿನ ಉಳಿಯುವುದಿಲ್ಲ, ನಿಮ್ಮಿಂದ ಅಗಲುತ್ತೀನಿ ಎನ್ನುವಂತ ಸಂದರ್ಭದಲ್ಲಿ ಚನ್ನಬಸವ ಸ್ವಾಮಿಗಳು ಭಕ್ತರಿಗೆ ಹೇಳ್ತಾರೆ, ಯಾರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ನಾನು ಲಿಂಗೈಕ್ಯರಾಗಿ ಹೋದ 3 ತಾಸಿಗೆನೆ ಸಮರ್ಥ ಈ ವಿರಕ್ತ ಮಠಕ್ಕೆ ಉತ್ತರಾಧಿಕಾರಿ ಆಗೋದಕ್ಕೆ ಬರ್ತಾನೆ, ನೀವು ಯಾರು ಚಿಂತೆ ಮಾಡಬಾರದು ಅನ್ನುವಂಥ ಮಾತನ್ನ ಭಕ್ತರಿಗೆ ಹೇಳಿ ಚನ್ನಬಸವ ಸ್ವಾಮಿಗಳು ಲಿಂಗೈಕ್ಯರಾಗ್ತಾರೆ. ಅವರ ಅಂತ್ಯಕ್ರಿಯೆ ಮುಗಿತದ. ಚನ್ನಬಸವ ಸ್ವಾಮಿಗಳ ಅಂತ್ಯಕ್ರಿಯೆ ಮುಗಿದ 3-4 ಗಂಟೆ ಒಳಗೆ
ಯರ್ನಾಳ ವಿರಕ್ತ ಮಠದ ಈ ಸಂಗನ ಬಸವ ಮರದೇವರು ಬರ್ತಾರೆ. 1916 ಅಂದು ಬಂತನಾಳ ವಿರಕ್ತ ಮಠದ ಪೀಠಾಧಿಕಾರಿಗಳಾಗಿ ಬಂತನಾಳ ವಿರಕ್ತ ಮಠ ಅಂತಿಂತಹ ಮಠ ಅಲ್ಲ. 1730 ಅಂದ್ರೆ 291 ವರ್ಷಗಳ ಹಿಂದೆ ಸ್ಥಾಪಿತಗೊಂಡಿರುವಂತಹ ಬಂತನಾಳದ ವಿರಕ್ತ ಮಠಕ್ಕ ತನ್ನದೇ ಆಗಿರುವಂತಹ ಒಂದು ವಿಶೇಷತೆ. ಸಾಮಾನ್ಯವಾಗಿ ಮಠ ಅಂದ್ರೆ ಮಠಕ್ಕ ಸ್ವಾಮಿಗಳಂದ್ರೆ ಜಂಗಮ ಕುಲದಿಂದ ಬಂದಿರಬೇಕು ಅನ್ನುವಂತ ಸಾಮಾನ್ಯ ತಿಳುವಳಿಕೆ ಇರ್ತದೆ. ಯಾವಾಗಲೂ ಮಠಪೀಠಗಳಿಗೆ, ಮಠ ವಿರಕ್ತ ಮಠಗಳಿಗೆ ಸ್ವಾಮಿಗಳು ಯಾರಾದರೂ ಆಗಬಹುದು ಅನ್ನೋದಕ್ಕ ಬಂತನಾಳ ಮಠವೇ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಬೀದರ ಜಿಲ್ಲೆಯ ಬಸವತ ಕಲ್ಯಾಣ ತಾಲೂಕಿನ ನಿಲುವಂಗಿ ಅನ್ನುವಂತಹ ಒಂದು ಆ ಊರಿನ ಶ್ರೀಮಂತ ಮನೆತನದ ಶಿವಪ್ರಭು ನೀಲಾಂಬೆ ಅವರು ಹುಟ್ಟಿರುವಂತ ಒಬ್ಬನೇ ಒಬ್ಬ ಮಗ, ಅಪರೂಪದ ಗಂಡು ಮಗ ಬೆಳೆದು ದೊಡ್ಡವನಾಗ್ತಾನೆ. ಅವನಲ್ಲಿ ವಿರಾಗ ಬರ್ತದ. ಮನೆ ಮಾಡಿಬಿಟ್ಟು ಊರು ಬರ್ತಾನೆ. ಎಲ್ಲಿಗೆ ಬರ್ತಾನೆ ಅಂದ್ರೆ ಈ ಬಂತನಾಳ ಊರ ಹೊರ ವಲಯದೊಳಗಿರುವ ಒಂದು ಆಲದ ಗಿಡದಲ್ಲಿ ಕೂತ್ಕೊಂತಾರೆ. ದನ ಕಾಯುವಂತ, ಕುರಿ ಕಾಯುವಂತ ಮಕ್ಕಳು ಊರೊಳಗೆ ಬಂದು ಹೇಳಿದಾಗ ಊರು ಜನ ಎಲ್ಲ ಗಿಡದಲ್ಲಿ ಕೊಟ್ಟಿರುವಂತಹ ಈತನನ್ನ, ಈ ಹುಡುಗನನ್ನು ನೋಡ್ತಾರೆ, ಕಳಕಳಿಯಿಂದ ಕೇಳ್ಕೊಂತಾರೆ. ಗಿಡದಿಂದ ಕೆಳಗಿರಬೇಕು, ಬರಬೇಕು. ಹಾಗೆ ನೋಡುಗರಿಗೆ ಹುಚ್ಚನಾಗಿ ಕಾಣುವಂತ ಈ ಬಸವಲಿಂಗ ಎಲ್ಲರೂ ಕೂಡಿ ಆತನನ್ನ ಮಾತನಾಡುತ್ತಾರೆ. ಈ ಗಿಡದಲ್ಲಿ ಕುಂತ ಕಾಲ ಕಳೆಯೋದು ಬೇಡ, ಊರಾಗ ಬಾ, ಆಶ್ರಯ ಕೊಡ್ತೀವಿ ಎಂದಾಗ ನಾ ಬಂದಿದ್ದು ಅದಕ್ಕ ಅಂತ ಹೇಳಿ ಆ ಬಸವಲಿಂಗ ಬಂತನಾಳ ಪ್ರವೇಶ ಮಾಡ್ತಾನೆ. ಆ ಊರು ಅಗಸಿ ಪ್ರವೇಶ ಮಾಡಿದ ತಕ್ಷಣ ಆತನ ಸಂಕಲ್ಪದಂತೆ ಊರು ಜನ ಒಂದು ಗುಡಿಸಲವನ್ನ ಹಾಕಿಕೊಡ್ತಾರೆ. ಆ ಗುಡಿಸಲವೇ ಮುಂದೆ ಬಂತನಾಳದ ವಿರಕ್ತ ಮಠ ಆಗಿ ಪರಿಣಮಿಸ್ತದೆ. ಆ ಬಸವಲಿಂಗನಿಗೆ ಊರು ಜನ ಎಲ್ಲ ಕೂಡಿಕೊಂಡು ಋಷಭಲಿಂಗ ಅಂತ ಕರೀತಾರೆ. ಆ ಋಷಭಲಿಂಗ ಶಿವಯೋಗಿಗಳು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದುತ್ತಾರೆ. ಅವರ ನಂತರ ಶಂಕರಲಿಂಗ ಶಿವಯೋಗಿಗಳು, ಅವರ ನಂತರ ಚನ್ನಬಸವ ಸ್ವಾಮಿಗಳು, ಅವರ ನಂತರ 1916ರಲ್ಲಿ ಬಂತನಾಳದ ವಿರಕ್ತ ಮಠದ ಪೀಠವನ್ನ ಅಲಂಕಾರ ಮಾಡ್ತಾರೆ. ಅವರೇ ಪೂಜ್ಯ ಬಂತನಾಳದ ಸಂಗನ ಬಸವ ಶಿವಯೋಗಿ. ಈ ಬಂತನಾಳದ ಸಂಗನ ಬಸವ ಶಿವಯೋಗಿಗಳಿಗೆ ಬಲವಾಗಿ ನಿಲ್ಲುತ್ತಾರೆ, ಗಟ್ಟಿಯಾಗಿ ನಿಲ್ಲುತ್ತಾರೆ. ಕಾಯ ವಾಚ ಮನಸ್ಸಿನಿಂದ ಈ ಬಂತನಾಳ ಶಿವಯೋಗಿಗಳ ಮುಖಾಂತರ ವಿಜಯಪುರ ಜಿಲ್ಲೆ, ಕರ್ನಾಟಕ ರಾಜ್ಯ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಬೇಕು, ಅವರಿಗೆ ಸದಾ ನಾವು ಶುದ್ಧ ಇರಬೇಕು ಅನ್ನುವಂತ ದೃಷ್ಟಿಯಿಂದ ಶರಣರಾಗಿರುವಂತ ಹರಡೇಕರ ಮಂಜಪ್ಪನವರು ವಚನ ಪಿತಾಮಹ ಅನಿಸಿಕೊಂಡಿರುವಂತಹ ಹೋಗು ಹಳಕಟ್ಟಿಯವರು ಸ್ವರ್ಣದ ಶತಾವಿಷಿ ಶಿವಾನಂದ ಶಿವಯೋಗಿಗಳು ಬಬಲೇಶ್ವರದ ಪಟ್ಟಾಧ್ಯಕ್ಷರು. ಬಂತನಾಳ ಶಿವಯೋಗಿಗಳು ಬೆಳೆಯುವಲ್ಲಿ, ಉಳಿಯುವಲ್ಲಿ, ಅವರು ಮಾಡಿರುವಂತಹ ಸಮಾಜ ಮುಖ್ಯ ಸೇವೆಯಲ್ಲಿ ಈ 4 ಜನ ಪುಣ್ಯ ಪುರುಷರ ಹೆಸರು ದಾಖಲಾಗಿ ಉಳಿದುಕೊಂಡಿದೆ. ಇಂತಹ ಶಿವಯೋಗಿಗಳು ಹರೇ ವಯಸ್ಸು, ನಿಂತು ನೀರು ಕೆಡುತ್ತದ, ಕುಂತ ಸ್ವಾಮಿ ಕೆಡ್ತಾನೆ ಅನ್ನುವ ದೂರದೃಷ್ಟಿಯನ್ನಿಟ್ಟುಕೊಂಡು ಅದೇ ತಾನೇ ಧಾರವಾಡದಿಂದ ಬಂದಿರುವಂತಹ ಫಕೀರಪ್ಪನವರು, ಕಲ್ಲಕಟ್ಟಿ ಫಕೀರಪ್ಪನವರು ತಾವು ಸ್ಥಾಪನೆ ಮಾಡಿರುವಂತಹ ಶ್ರೀ ಸಿದ್ದೇಶ್ವರ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಹುಟ್ಟಿಕೊಂಡಿರುವಂತಹ ಸಿದ್ದೇಶ್ವರ ಹೈಸ್ಕೂಲ್ ಪ್ರಾರಂಭ ಆಗ್ತದೆ.
ಈ ಭಾಗದ ಮಕ್ಕಳು, ಈ ಭಾಗದ ವಿದ್ಯಾರ್ಥಿಗಳು 7ನೇ ಮುಗೀತು ಅಂದ್ರೆ 8ನೇ ತರಗತಿಗೆ ಹೋಗ್ಬೇಕು ಅಂದ್ರೆ ಬಹುದೂರದ ಬೆಳಗಾವಕ್ಕೆ ಹೋಗ್ಬೇಕಾಗ್ತಿತ್ತು, ಧಾರವಾಡಕ್ಕೆ ಹೋಗ್ಬೇಕಾಗ್ತಿತ್ತು. ಇಂಥ ಸಂದರ್ಭದಲ್ಲಿ ಭಕ್ತರ ಜೊತೆ ಚಿಂತನ ಮಂಥನ ಮಾಡಿ ಬಂತ್ನಾಳ ಅಪ್ಪುಗಳು ಹಳಕಟ್ಟಿಯವರು, ಬಂತ್ನಾಳ ಅಪ್ಪುಗಳಕ್ಕಿಂತ ಪೂರ್ವದಲ್ಲಿ ಹಳಕಟ್ಟಿಯವರು ಆಲೋಚನೆ ಮಾಡಿ ಸಿದ್ದೇಶ್ವರ ಸಂಸ್ಥೆ ಅಡಿಯಲ್ಲಿ ಸಿದ್ದೇಶ್ವರ ಹೈಸ್ಕೂಲ್ ಪ್ರಾರಂಭ ಮಾಡ್ತಾರೆ. ಖರೆ ಶಾಲೆ ಮುಂದುವರಿಸಿಕೊಂಡು ಹೋಗಕ್ ಆಗುವುದಿಲ್ಲ. ಮುಂದೆ ವಿಜಯ ಕಾಲೇಜು, ಇತರೆ ಕಾಲೇಜುಗಳು ಹಿಂಗೆ ಬೆಳೀತವೆ. ಈ ಸಂದರ್ಭದಲ್ಲಿ ಅಂಗಡಿ ವಕೀಲರು ಮೊದಲು ಮಾಡಿಕೊಂಡು ಬರ್ತಾರೆ. ಸಮಾಜದ ಕಾರ್ಯ ಪ್ರಾರಂಭ, ಸೈನಿಕ ಸೇವೆ ಮುಂದುವರಿಬೇಕು. ಅದಕ್ಕಾಗಿ ನೀವು ವಿಜಯಪುರಕ್ಕೆ ಬರಬೇಕು. ನಾವು ಹುಟ್ಟು ಹಾಕಿರುವಂತ BLD ಸಂಸ್ಥೆಗೆ ಹಳಕಟ್ಟಿ ಶರಣರು ಬಂತ್ನಾಳ ಸ್ವಾಮಿಗಳನ್ನ ಆಜೀವ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಹಳಕಟ್ಟಿಯವರು ಹೊರಸಿರುವಂತಹ ಈ ಜವಾಬ್ದಾರಿ ಶಿವಯೋಗಿಗಳು ಲಿಂಗ ಪೂಜಾ ಅಂತ ಭಾವಿಸಿ ಆ BLD ಸಂಸ್ಥೆ ಚೆನ್ನಾಗಿ ಉಳಿಬೇಕು, ಬೆಳಿಬೇಕು ಅಂತ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುತ್ತಾರೆ. ಅದು ಯಾವ ರೀತಿಯಾಗಿ ಅಂದ್ರೆ ಧಾರ್ಮಿಕ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾರೆ. ಧಾರ್ಮಿಕ ಕ್ಷೇತ್ರವನ್ನ ಪುರಾಣ ಪ್ರವಚನ ಹೇಳುವುದರ ಮೂಲಕ, ಅದು ವಿಶೇಷವಾಗಿ ಪ್ರಭುಲಿಂಗ ಲೀಲೆ, ಬಸವ ಪುರಾಣ, ಸ್ವನಲಿಗೆ ಸಿದ್ದರಾಮನ ಪುರಾಣ, ಅಕ್ಕನ ಪುರಾಣ, ಬಸವಾದಿ ಶರಣರ ಜೀವನ ಸಾಧನ ಕುರಿತು ಹಳ್ಳಿಗೆ ಹೋಗಿ ಬಸವಾದಿ ಶರಣರ ವಿಚಾರಧಾರೆಗಳನ್ನ, ಕಾಯಕ ದಾಸೋಹವನ್ನ, ಸಮಾನತೆಯನ್ನ ಎಲ್ಲರೂ ಒಪ್ಪಿಕೊಂಡು ಬದುಕು ಮಾಡುವಂತಹ ಅಪರೂಪದ ವಿಷಯಗಳನ್ನ ಹೇಳೋದ್ರ ಮೂಲಕ ಜನರ ಮನಸ್ಸನ್ನ ಆಕರ್ಷಣೆ ಮಾಡಿ ಅವರಿಂದಲೇ ಬರಬೇಕು, ಅವರಿಂದಲೇ ಬಂದಿರುವಂತ ನಿಧಿಯನ್ನ ಒಂದ್ ಕಡೆ ಕೂಡಿರುವಂತಹ ನಿಧಿ BLD ಸಂಸ್ಥೆ ಉಳಿವಿಗೆ, ಬೆಳವಣಿಗೆಗೆ ಅದು ಮುಡುಪಾಗಿಟ್ಟು ಪ್ರಥಮವಾಗಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಯಾವ ಬೂದಿಹಾಳ ಗ್ರಾಮದಲ್ಲಿ 1 ತಿಂಗಳವರೆಗೆ ಬಸವ ಪುರಾಣ ನಡೆಸ್ತಾರೆ. ಅಲ್ಲಿ ಮುಗೀತು ಅನ್ನೋದ್ರಾಗ ಅದರ ಮುಂದಿರುವಂತಹ ಊರು ಬಂದಾಳ, ಅಲ್ಲಿ ಹೇಳುತ್ತಾರೆ. ಹೀಗೆ ವಿಜಯಪುರ ಜಿಲ್ಲೆಯ 7 ತಾಲೂಕಿನಲ್ಲಿ ಬಂತ್ನಾಳ ಶಿವಯೋಗಿಗಳು ಪುರಾಣ ಪ್ರವಚನ ಮಾಡೋದ್ರ ಮೂಲಕ BLD ಸಂಸ್ಥೆ ವಿವಿಧ ಶಾಲಾ ಕಾಲೇಜುಗಳು ಮುನ್ನಡೆಸಿಕೊಂಡು ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ 3 ತಿಂಗಳ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಕರಿಗೆ ಸಂಸ್ಥೆಯವರಿಗೆ ಪಗಾರ ಮಾಡಕ್ ಆಗುತ್ತಿಲ್ಲ. ಶಿವಯೋಗಿಗಳ ಕಿವಿಗೆ ಬಡಿತದ ಈ ವಿಷಯ ತಿಳಿಯುತ್ತದ. ಏನ್ ಮಾಡ್ಬೇಕು, ಇನ್ನೇನ್ ಮಾಡ್ಬೇಕು ಅಂತ ಯಾವಾಗಲೂ ಎಂತ ಸಂದರ್ಭದಲ್ಲಿಯೂ ಸಹಕಾರಿಯಾಗುವಂತಹ ಬಬಲೇಶ್ವರ ಪಟ್ಟದ್ದೇವು ನೆನಪಾಗಿ ಬಬಲೇಶ್ವರಕ್ಕೆ ಬರ್ತಾರೆ. ಪಟ್ಟದ್ದೇವರ ಮುಂದ ತಮ್ಮ ಕೊರತೆಯನ್ನ ಹೇಳ್ಕೊಂತಾರೆ. ಬಬಲೇಶ್ವರ ಪಟ್ಟಾಧ್ಯಕ್ಷರು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಕೈಂಕರ್ಯವನ್ನ ಕೈಗೊಂಡಿರುವಂತಹ ಬಂತ್ನಾಳ ಅಪ್ಪುಗಳಿಗೆ ಆರ್ಥಿಕ ನೆರವು ಕೊಡಬೇಕು, 1-2 ದಿವಸ ಬಿಟ್ಟು ಬರ್ರಿ ಅಂತ ತಿಳ್ಕೊಂಡು ಹೇಳಿ ಬಂತ್ನಾಳ ಅಪ್ಪುಗಳಿಗೆ ಕಳಿಸ್ತಾರೆ. ಸಂಸ್ಥೆಯ ನಿರ್ದೇಶಕರೊಂದಿಗೆ ಪಟ್ಟದ್ದೇವರು ಹೇಳಿದ ದಿನಾಂಕದಂದು ಬಬಲೇಶ್ವರಕ್ಕೆ ಬರ್ತಾರೆ. ಅಷ್ಟರೊಳಗೆ ಬಬಲೇಶ್ವರ ಪಟ್ಟಾಧ್ಯಕ್ಷರು
ವಿಜಯಪುರದಿಂದ ಬಂತನಾಳ ಕೋಳು ಬರ್ತಾರೆ. ಅವರ ಕೊಟ್ಟ ಮಾತಿನಂತೆ ಅವರಿಗೆ ಬರಿಗೈಲಿ ಕಳಿಸಬಾರದು. 3 ತಿಂಗಳಿಂದ ಪಗಾರ ಇಲ್ಲ ಅಂದ್ರೆ ಅದನ್ನ ಪೂರೈಸಬೇಕು ಅಂತ ನೆನಪಿಸಿಕೊಂಡು ಮಠದ ಶಿಷ್ಯರಾಗಿರುವಂತಹ ಲಕ್ಕುಂಡಿಯ ರಾಮಪ್ಪ ಕುಲ್ಲೂರ್ ಅವರಿಗೆ ತಿಳಿಸ್ತಾರೆ, ನಿಮ್ಮ ಸಂಕಲ್ಪ ಬಹಳ ದಿವಸದಿತ್ತು, ಪೂಜೆಗೆ ಬರಬೇಕು, ಪೂಜೆ ಮಾಡ್ಕೊಳ್ಬೇಕು, ನಮ್ಮನೆ ಒಳಗನ ಪ್ರಸಾದ ಮಾಡಬೇಕು ಅಂತ ಬಹುದಿನಗಳ ಹಂಬಲ ನಿಮ್ಮದಾಗಿದೆ. ಅದಕ್ಕಾಗಿ ನಾಳೆ ಸೋಮವಾರ ದಿವಸ ನಿಮ್ಮೂರಿಗೆ ನಿಮ್ಮ ಮನೆಗೆ ಬರ್ತೀವಿ. ನಾವಷ್ಟೇ ಅಲ್ಲ, ನಮ್ಮ ಜೊತೆ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡುವಂತ ಬಂತನಾಳ ಅಪ್ಪಗಳು ಕೂಡ ಬರ್ತಾರೆ. ಪೂಜೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ರಾಮಪ್ಪನವ್ರಿ ಅಂತ ಹೇಳಿದಾಗ ಕಲ್ಲೋಳಿ ರಾಮಪ್ಪನವರಿಗೆ ಹಂಡೆ ಹಾಲು ಕುಡಿದಷ್ಟು ಖುಷಿಯಾಗಿ ಆಯ್ತ್ರಪ್ಪ ಸೋಮವಾರ ದಯಮಾಡಿಸ್ಬೇಕು ಅಂತ ಮಾತಾಡ್ತಾರೆ. ಧರ್ಮ ಪತ್ನಿಯಾಗಿರುವಂತ ಬಸಮ್ಮಳಿಗೆ ರಾಮಪ್ಪನವ್ರು ಹೇಳ್ತಾರೆ, ಅಪ್ಪವ್ರು ಬರ್ತಾರೆ, ಪೂಜೆ ಪ್ರಸಾದ ಮಾಡ್ಬೇಕು. ಹಾಗಂತ ಸೋಮವಾರ ದಿವಸ ಸ್ವಾಮಿಗಳ ಬರುವಿಗಾಗಿ ರಾಮಪ್ಪನವರು ಕಾಯ್ತಾ ಇದ್ರು. ಬಂತನಾಳ ಅಪ್ಪಗಳ ಜೊತೆಗೆ ಬಬಲೇಶ್ವರ ಪಟ್ಟಾಧ್ಯಕ್ಷರು ಲಕ್ಕುಂಡಿಗೆ ದಯಮಾಡಿಸ್ತಾರೆ. ಆತನ ಸಂಕಲ್ಪದಂತೆ ಪೂಜೆ ನೆರವೇರುತ್ತದ. ಅವರು ಮಾಡಿರುವಂತಹ ಪ್ರಸಾದ ಲಿಂಗ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಪೂಜೆ ಪ್ರಸಾದ ಮುಗಿದ ಮೇಲೆ ಬಹುದಿನಗಳಿಂದ ಕೂಡಿಸಿಟ್ಟಿರುವಂತಹ ಹಸಿಬಿಯ ಹಣ ಒಂದು ಚೀಲದೊಳಗ, ತಟ್ಟಿನ ಚೀಲದೊಳಗ ಒಂದು ದೊಡ್ಡದಾಗಿರುವಂತಹ ಗಂಟ, ದುಡ್ಡಿನಿಂದ ಕೂಡಿರುವಂತಹ ಗಂಟನ್ನ ಕಾಣಿಕೆಯಾಗಿ ಬಬಲೇಶ್ವರ ಅಪ್ಪಗಳಿಗೆ ಬಸಮ್ಮ ರಾಮಪ್ಪ ಕಲ್ಲೋಳಿಯವರು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವಾಗ ಬಬಲೇಶ್ವರ ಪಟ್ಟದೇವರು ತಮ್ಮ ಬಲಗೈಯನ್ನ ಅಡ್ಡಾಗಿ ನಿಲ್ಲಿಸ್ತಾರೆ. ಬಸಮ್ಮ ರಾಮಪ್ಪನವರು ಪಟ್ಟದೇವ್ರ ಮುಖ ನೋಡುತ್ತಾರೆ, ಯಾಕ್ರಪ್ಪ ಇದು ನನಗೆ ಸಲ್ಲುವುದಲ್ಲ, ಬಂತನಾಳ ಅಪ್ಪಗಳು ಬಂದಿದ್ದಾರೆ, ಅವರಿಗೆ ಮುಟ್ಟಿಸ್ಬೇಕು, ಈ ಹಸಿಬಿ ಹಣ ಅವರಿಗೆ ಸಮರ್ಪಣೆ ಮಾಡ್ಬೇಕು. ಅವರಿಗೆ ಮುಟ್ಟಿಸಿರುವಂತ ಈ ಹಣ ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟಿರುವಂತ ಶಿಕ್ಷಕರಿಗೆ ಪಗಾರ ರೂಪದಲ್ಲಿ ಮುಟ್ಟುವಂತ ಹಣ, ಇದು ಪವಿತ್ರ ಹಣ, ಅವರಿಗೆ ಮುಟ್ಟಿಸ್ಬೇಕು ಅಂತ ಬಬಲೇಶ್ವರ ಪಟ್ಟದೇವರು ಬಂತನಾಳ ಅಪ್ಪಗಳಿಗೆ ರಾಮಪ್ಪ ಕಲ್ಲೋಳಿಯವರ ಭಕ್ತಿ ಹಣವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೇಳ್ತಾರೆ ರಾಮಪ್ಪನವರು, ಇದ್ರೊಳಗೆ ಎಷ್ಟಿದೆ ಅಂತ. ಹೃದಯ ತುಂಬಿ ಹೇಳುತ್ತಾನೆ, ಈ ಹಸಿಬಿಯೊಳಗ, ಈ ಗಂಟಿನೊಳಗ 25,000 ರೂಪಾಯಿ ಇದೆ. ಬಂತನಾಳ ಅಪ್ಪಗಳಿಗೂ ಕೂಡ ಪಗಾರಕ್ಕಾಗಿ ಬೇಕಾಗಿರುವುದೇ 25-30 ಸಾವಿರ. ಬಬಲೇಶ್ವರ ಪಟ್ಟದೇವರು BLD ಸಂಸ್ಥೆಗೆ ಬಂದಿರುವಂತಹ ಆರ್ಥಿಕ ತೊಂದರೆಯನ್ನ ಈ ಮೂಲಕ ದೂರ ಮಾಡ್ತಾರೆ. ಇಂಥ ಕಷ್ಟ ನಷ್ಟಿನ ಸಂದರ್ಭದಲ್ಲಿಯೂ ಕೂಡ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಬಂತನಾಳ ಅಪ್ಪಗಳು ಎಲ್ಲಾ ತಾಲೂಕಿನ ಎಲ್ಲ ಊರುಗಳಲ್ಲಿ ಸಂಚರಿಸಿ ಪ್ರಾಣ ಪ್ರವಚನ ಮಾಡುವುದರ ಮೂಲಕ ಸಂಸ್ಥೆಯನ್ನು ಬೆಳೆಸ್ತಾರೆ. 1920 ವಿಜಯಪುರದಲ್ಲಿ ಕರ್ನಾಟಕದ ವೀರಶೈವ ಯುವಕರ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದ ಮುಂಚೂಣಿಯಲ್ಲಿರುವುದು ಹಳಕಟ್ಟಿ ಶರಣರು, ಹರಡೇಕರ್ ಮಂಜಪ್ಪನವರು. ಹರಡೇಕರ್ ಮಂಜಪ್ಪನವರು ತಮ್ಮ ಆತ್ಮಕಥನದಲ್ಲಿ ಈ ಸಂಗತಿಯನ್ನು ಹೇಳಿಕೊಡ್ತಾರೆ. ಈ ವೀರಶೈವ ಯುವಕರ ಸಮ್ಮೇಳನಕ್ಕೆ
ಬಂತನಾಳ ಅಪ್ಪಗಳು ಭಾಗಿಯಾಗ್ತಾರೆ. ಹರ್ಡೇಕರ್ ಮಂಜಪ್ಪನವರು ಬಂತನಾಳ ಅಪ್ಪಗಳು ಕೂಡಿದ್ದು ಇದೇ ಪ್ರಥಮ ಬಾರಿ. ಅವತ್ತು ಪರಿಚಯಗೊಂಡಿರುವಂತಹ ಹರ್ಡೇಕರ್ ಮಂಜಪ್ಪನವರು ಮಗು ಹಳಕಟ್ಟಿ ಶರಣ ಹೇಳ್ತಾರೆ, ನೀವು ಮಾಡುವಂತ ಸಾಮಾಜಿಕ ಸೇವೆಗೆ ಪುಷ್ಟಿಯಾಗಿ ಶಕ್ತಿಯಾಗಿ ಬಂತನಾಳ ಅಪ್ಪುಗಳನ್ನ ಬಳಸಿಕೊಡ್ರಿ. ಕರ್ನಾಟಕ ಗಾಂಧಿ ಎನಿಸಿಕೊಂಡಿರುವಂತಹ ಹರ್ಡೇಕರ್ ಮಂಜಪ್ಪನವರು ಬ್ರಿಟಿಷರ ಶೃಂಖಲೆಯಲ್ಲಿ ಬಿದ್ದು ಒದ್ದಾಡುವಂತ ಈ ಭಾರತಾಂಬೆಯನ್ನ, ಈ ದೇಶವನ್ನ ಸ್ವತಂತ್ರವಾಗಿ ಮಾಡಿಕೊಳ್ಬೇಕು, ಇದಕ್ಕಾಗಿ ಅನೇಕ ರಾಷ್ಟ್ರ ಮಟ್ಟದ ನಾಯಕರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅದರೊಳಗೆ ನಮ್ಮೊಂದಿಷ್ಟು ಅಳಿಲು ಸೇವೆ ಆಗಬೇಕು. ನಮ್ಮ ದೇಶದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ಜನರಿಗೆ ತಿಳುವಳಿಕೆ ಕೊಡಬೇಕು. ಈ ರೀತಿಯಾಗಿ ಆಲೋಚನೆ ಮಾಡಿರುವಂತಹ ಹರ್ಡೇಕರ್ ಮಂಜಪ್ಪನವರಿಗೆ ಒಂದು ತರಹದ ಭಯಭೀತಿ. ಯಾವ ಊರಿಗೆ ಹೋಗ್ತಾರೆ, ಜನ ಕೂಡ್ತಾರೆ, ಜನರಿಗೆ ಹೇಳುವಂತಹ ಸಂದರ್ಭದಲ್ಲಿ ಅಂದು ಆಳುವಂತಹ ಸರ್ಕಾರ ಇವರಿಗೆ ಎಲ್ಲ ರೀತಿಯ ಭಯ ಒಡಿಸ್ತಿದ್ರು. ಆ ಭಯದಿಂದ ದೂರ ಆಗ್ಬೇಕು, ಜನ ಕೂಡಬೇಕು, ಆ ಜನರವರಿಗೆ ತಿಳುವಳಿಕೆ ನೀಡಬೇಕು ಅಂದ್ರೆ ಬಂತನಾಳ ಅಪ್ಪುಗಳನ್ನ ಬಳಸಿಕೊಳ್ಳ್ರಿ ಎನ್ನುವಂತ ಹಳಕಟ್ಟಿ ಶರಣರ ಸೂಚನೆಯಂತೆ 1922-23 ಸಾಲಿನಲ್ಲಿ ಬಂತನಾಳ ಮಠಕ್ಕೆ ಬಂದು ಪೂಜ್ಯ ಸ್ವಾಮಿಗಳನ್ನ ಕಂಡು ಚಿಂತನ ಮಂಥನ ಮಾಡಿ ಹರ್ಡೇಕರ್ ಮಂಜಪ್ಪನವರು ಹಿಂಗ ಸಂಕಲ್ಪ ಮಾಡ್ತಾರೆ, ಅವರಾದಿಯ ಪಟ್ಟುದೇವರಿಂದ ಲಘು ದೀಕ್ಷೆಯನ್ನು ಪಡೆದುಕೊಂಡಿರುವಂತಹ ನನಗೆ ಪೂರ್ಣ ದೀಕ್ಷೆಯನ್ನ, ಲಿಂಗ ದೀಕ್ಷೆಯನ್ನ ನೀಡಬೇಕು ಅಂತ ಹಣ ತೊಡ್ತಾರೆ. ಹಿರಿಯರಾಗಿರುವಂತಹ ಹರ್ಡೇಕರ್ ಮಂಜಪ್ಪನವರಿಗೆ ವಯಸ್ಸಿನಲ್ಲಿ ಸಣ್ಣವರಾಗಿರುವಂತಹ ಬಂತನಾಳದ ಸಂಗಮಬಸವ ಶಿವಯೋಗಿಗಳು ಪೂರ್ಣ ದೀಕ್ಷೆಯನ್ನ, ಲಿಂಗ ದೀಕ್ಷೆಯನ್ನ ನೀಡ್ತಾರೆ. ಲಿಂಗ ದೀಕ್ಷೆಯನ್ನ ಪಡೆದುಕೊಂಡಿರುವಂತಹ ಹರ್ಡೇಕರ್ ಮಂಜಪ್ಪನವರಿಂದ ಬಂತನಾಳ ಶಿವಯೋಗಿಗಳು ಹಿಂಗ ಅಪೇಕ್ಷೆ ಮಾಡ್ತಾರೆ, ಲಿಂಗ ದೀಕ್ಷೆ ನಾ ಕೊಟ್ರೆ ನನಗೆ ನೀವು ರಾಷ್ಟ್ರೀಯ ದೀಕ್ಷೆಯನ್ನ ಕೊಡ್ಬೇಕು. ಇಂದು ರಾಷ್ಟ್ರೀಯ ದೀಕ್ಷೆಯನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿರುವಂತ ಬಂತನಾಳ ಅಪ್ಪುಗಳಿಗೆ ರಾಷ್ಟ್ರೀಯ ದೀಕ್ಷೆಯನ್ನ ಖಾದಿ ಬಟ್ಟೆಯನ್ನ ತೊಡಿಸುವುದರ ಮೂಲಕ ರಾಷ್ಟ್ರೀಯ ದೀಕ್ಷೆಯನ್ನ ಮಂಜಪ್ಪನವರು ಬಂತನಾಳ ಅಪ್ಪುಗಳಿಗೆ ಕೊಡ್ತಾರೆ. ಅವತ್ತಿನಿಂದ ಈರುವರು ಕೂಡಿಕೊಂಡು ಸೊನ್ನದ ಶಿವಾನಂದ ಶಿವಯೋಗಿಗಳ ಬಬಲೇಶ್ವರ ಪಟ್ಟಾಧ್ಯಕ್ಷರ ಒಂದು ವಿಶೇಷವಾಗಿರುವಂತಹ ಸಹಕಾರದಿಂದ 7 ತಾಲೂಕು 55 ಊರುಗಳು ಸುತ್ತಾಡ್ತಾರೆ, ಸಂಚಾರ ಮಾಡ್ತಾರೆ. ಯಾವ ಊರಿಗೆ ಹೋಗ್ತಾರೆ, ಮನೆಗೆ ಅಡ್ಡಾಡೋದು. ಯಾತ್ರ ಸಲುವಾಗಿ ಅಡ್ಡಾಡೋದು ಅಂದ್ರೆ ಹಳ್ಳಿಗಾಡಿನಲ್ಲಿರುವಂತಹ ರೈತಾಪಿ ಜನ, ಕೂಲಿ ಕಾರ್ಮಿಕ ಜನ ಚಟಾಧೀನರಾಗಿ ತಮ್ಮ ಬದುಕನ್ನೇ, ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಸೇವಿಸುವಂತ ಬೀಡಿ ಸಿಗರೇಟ್ ಆಗಿರ್ಬೋದು, ತಂಬಾಕು ಚಹಾ ಆಗಿರ್ಬೋದು, ಇತರೆ ವ್ಯಸನಿ ಗುಣಗಳಾಗಿರ್ಬೋದು, ಅವುಗಳಿಂದ ಬಿಡುಗಡೆ ಮಾಡಬೇಕು, ವ್ಯಸನ ಮುಕ್ತರನ್ನಾಗಿ ಮಾಡಬೇಕು, ಖಾದಿ ಬಟ್ಟೆಯನ್ನು ತೊಡಿಸ್ಬೇಕು, ರಾಷ್ಟ್ರ ಪ್ರೇಮವನ್ನು ಹೆಚ್ಚಿಸ್ಬೇಕು, ದೇಶವನ್ನು ಉಳಿಸ್ಬೇಕು, ಸ್ವತಂತ್ರವನ್ನಾಗಿ ಮಾಡಿಕೊಳ್ಳಬೇಕು ಅಂತ ಗಟ್ಟಿ ನಿಲುವನ್ನ ಕೈಗೊಂಡಿರುವಂತ ಹರ್ಡೇಕರ್ ಮಂಜಪ್ಪನವರು
ಬಂತನಾಳ ಅಪ್ಪುಗಳನ್ನ ಮುಂದಿಟ್ಟುಕೊಂಡು ಇಷ್ಟೆಲ್ಲ ಹಳ್ಳಿಗಳನ್ನ ಅಡ್ಡಾಡ್ತಾರೆ. ಆ ಕಾರ್ಯ ಕೈಂಕರ್ಯವನ್ನ ಎಲ್ಲಾ ಜನರ ಸಹಕಾರದಿಂದ ಮುಂದುವರಿಸಿಕೊಂಡು ಬಂತನಾಳ ಶಿವಯೋಗಿಗಳಲ್ಲಿ ದಯಾಮಯ ಎಷ್ಟಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಣ್ಣ ಈ ವಚನ ಹೊರದಿಂದ ಮಠಕ್ಕೆ ಬರುವಂತ ಸಂಜೆ ಸಮಯ ಕತ್ತಲಾಗ್ತಾ ಇದೆ. ಆ ಕತ್ತಲದ ಸಮಯದಲ್ಲಿ ಬರುವಾಗ, ಮುಂದೋಡಿ ಬರುವಾಗ ವಯಸ್ಸಾದ ಅಜ್ಜಿ ಮುದುಕಿ ಆಯಿ ಎತ್ತಲಾರದ ಹೊರೆಯನ್ನ ತಗೊಂಡು ಹೋಗ್ಬೇಕು ಅಂತ ನೆಲದ ಮೇಲಿರುವಂತ ಹೊರೆಯನ್ನ ಎತ್ತಾಕ್ ಹೋಗ್ತಾಳೆ, ಹೊರೆ ಏಳುವುದಿಲ್ಲ. ಈ ಸಂದರ್ಭದಲ್ಲಿ ಅಪ್ಪುಗಳು ಹಾದು ಹೋಗ್ತಿದ್ರು. ಅವರ ಹಾದಿಗುಂಟ ಯಾರೋ ಹೊಲಕ್ಕೆ ಹೋದವ್ರು ಹೋಗಿರ್ಬೇಕು ಅಂತ ತಿಳ್ಕೊಂಡು ಆತನನ್ನ ಕರೀತಾರೆ. ಇವರು ಸ್ವಾಮಿಗಳು, ಇವರು ಶಿವಯೋಗಿಗಳು, ಇವರು ಅಪ್ಪುಗಳು ಅನ್ನೋದು ಗೊತ್ತಿಲ್ಲದ ಆ ವಯಸ್ಸಾದ ಅಜ್ಜಿಗೆ ಯಾರು ಅನ್ನೋದು ಗೊತ್ತಿಲ್ಲ ಅದನ್ನೇ ಹೋಗುವ ಹಾದಿಕಾರನ ಕರೆದು ಆ ಹೊರೆಯನ್ನ ಹೊರಸ್ರಿ ಎಂದಾಗ, ನನಗೆ ಹೇಳಲಾರದ ಈ ಹೊರೆ ಈ ವಯಸ್ಸಾದ ಅಜ್ಜಿಗೆ ಹೊರಿಸೋದು ಹೇಗ ಅಂತ ಅಂತಃಕರಣಗೊಂಡು ಬಂತನಾಳ ಅಪ್ಪುಗಳು ಅಜ್ಜಿಗೆ ಹೊರೆಯನ್ನು ಹೊರಿಸದೆ ತಾವೇ ಹೊತ್ತುಕೊಂಡು ಊರು ಸಮೀಪದವರೆಗೆ ಅಜ್ಜಿಯನ್ನ ಕರ್ಕೊಂಡು ಹೋಗ್ತಾರೆ. ಮಾತಾಡಿಸ್ತಾ ಅಜ್ಜಿಯನ್ನ ಕರ್ಕೊಂಡು, ಈ ಹುಡುಗ ಈ ಯುವಕನಲ್ಲಿರುವಂತ ಈ ಮೌಲ್ಯವನ್ನ, ಈ ಗುಣವನ್ನ ಕಂಡು ಹಣ್ಣು ತೊಗಲಿನ ಅಜ್ಜಿ ಶಿವಯೋಗಿಗಳಿಗೆ ಹರಿಸ್ತಾರೆ. ಎಂಥ ಗುಣ, ಎಂಥ ಮನಸ್ಸು, ಹೀಗೆಲ್ಲ ಮಾತಾಡ್ಕೊಂತ ಹೋಗೋದ್ರಾಗನೆ ಊರು ಮುಂದೊಬ್ಬ ನೋಡುತ್ತಾರೆ, ಅಜ್ಜಿ ಬುದ್ಧಿಯಲ್ಲಿಟ್ಟಿ ಈ ಹೊರೆ ಯಾರದು? ನಿನ್ನ ಹೊರೆ. ಅಪ್ಪೋಳು ಹೊತ್ಕೊಂಡು ಹೊಂಟಾಳಲ್ಲ. ಗಾಬರಿಗೊಂಡಿರುವಂತ ಅಜ್ಜಿ ಎಪ್ಪ ತಪ್ಪಾಯಿತು ಅಂತ ಅಪ್ಪೋಳ ಪಾದಕ್ಕೆ ಹೋಗುವಾಗ ಅಪ್ಪೋಳು ಒಂದು ಮಾತು ಹೇಳ್ತಾರೆ, ನಿಮ್ಮ ಮನ್ಯಾಗ ನಿಮ್ಮ ಮೊಮ್ಮಗ ಅದಾನೆ, ನಿಮ್ಮ ಮೊಮ್ಮಗನಂಗ ನಾನು ಒಬ್ಬ. ಬರೇ ಹೊತ್ರ ಏನಾಯ್ತು ಅಂತ ಮಾನವೀಯತೆಯನ್ನ ಈ ಮೂಲಕ ಶಿವಯೋಗಿಗಳು ಹದಿನಾಳು ಒಳಗ ಬೆಳೀತಾರೆ. ಈ ಸುದ್ದಿ ಎಲ್ಲಾ ಕಡೆ ಹಬ್ಬು ದಯಾಮಯಿಗಳಾಗಿರುವಂತ ಅಂತಃಕರಣ ಮುಂದುವರ್ಸಿ. ಇಂಥ ಅಂತಃಕರಣಮಯಿಗಳಾಗಿರುವಂತ ಬಂತನಾಳ ಶಿವಯೋಗಿಗಳ ಬದುಕಿನಲ್ಲಿ ಒಂದು ಅಪರೂಪದ ಘಟನೆ. ಬಂತನಾಳ ಸೀಮೆಗೆ ಸಮೀಪ ಇರುವಂತ ಒಂದೂರು ಕನ್ನೋಳಿ. ಸಿಂದಗಿ ತಾಲೂಕಿಗೆ ಸೇರಿಕೊಂಡಿರುವಂತಹ ಈ ಕನ್ನೋಳಿ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ದೇವಿಯ ಜಾತ್ರೆ. ಈ ದೇವಿಯ ಹೆಸರಿನಲ್ಲಿ ಊರು ಜನ ಕೋಣಗಳನ್ನ ಅಗಸಿ ಬಾಗಿಲಿಗೆ ನಿಲ್ಲಿಸಿ, ದೇವಿಯ ದೇವಸ್ಥಾನದ ಮುಂದುಗಡೆ ನಿಲ್ಲಿಸಿ ಹಿಂಸೆ ಮಾಡುವಂತ, ಕಡಿಯುವಂತ ಕಟುಕರ ಕಾರ್ಯ ಕನ್ನೋಳಿಯಲ್ಲಿ ನೆರವೇರಿತು. ಯಾವಾಗ ಸಮಾಜದ ಸೇವೆ ಮಾಡಬೇಕು ಅಂತ ಪ್ರವೇಶ ಪಡೆದಿರುವಂತ ಬಂತನಾಳ ಅಪ್ಪುಗಳು ಈ ಕನ್ನೋಳಿಯ ಈ ದೇವಿ ಹೆಸರಿನಲ್ಲಿ ನಡೆಯುವಂತ ಈ ಜಾತ್ರೆಯಲ್ಲಿ ನಡೆಯುವಂತ ಕೋಣಗಳ ಕೊಲೆ, ಇದು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ಭಾವಿಸಿ ಕನ್ನೋಳಿ ಊರಿಗೆ ಹೇಳದೆ ಕೇಳದೆ ಸ್ವಯಂ ಪ್ರೇರಿತರಾಗಿ ಬರ್ತಾರೆ. 1933 ಇಸ್ವಿ ಹೇಳದೆ ಕೇಳದೆ ಕನ್ನೋಳಿ ಊರನ್ನ ಪ್ರವೇಶ ಮಾಡಿ ಆ ಊರಿನ ಎಲ್ಲ ಸಮುದಾಯದ
ಹಿರಿಯರನ್ನ ಒಂದು ಕಡೆ ಕೂರಿಸಿ ಈ ತಿಳುವಳಿಕೆಯನ್ನು ಕೊಡ್ತಾರೆ. ದೇವಿ ಜಾತ್ರೆ ಮಾಡ್ತೀರಿ, ದೇವಿ ಹೆಸರಿನಲ್ಲಿ ಮುಷ್ಟಾನ ಭೋಜನ ಮಾಡಿ ನೀವು ಅಷ್ಟೇ ಅಲ್ಲ, ಊರು ಜನರಿಗೆ ದಾಸೋಹದ ಮೂಲಕ ಉಣಿಸ್ರಿ, ತಣಿಸ್ರಿ, ಸಂತೃಪ್ತಿ ಮಾಡರಿ. ಆದರೆ ದೇವಿ ಹೆಸರಿನಲ್ಲಿ ಕೋಣ ಕಡಿಯೋದು, ಕುರಿ ಕಡಿಯೋದು ಈ ತರ ಮಾಡಬಾರದು. ಇದು ನಮ್ಮ ಕೆಲಸ ಅಲ್ಲ, ಮನುಷ್ಯನ ಕೆಲಸ ಅಲ್ಲ. ಮನುಷ್ಯನಾಗಿ ನೆಲದ ಮೇಲೆ ಬದುಕಬೇಕೇ ವಿರತಃ ಮನುಷ್ಯ ರಾಕ್ಷಸಿ ಗುಣವನ್ನ ಅಳವಡಿಸಿಕೊಂಡು ಈ ನೆಲದ ಮೇಲೆ ಬದುಕಬಾರದು ಅನ್ನುವ ಮಾನವೀಯ ಮೌಲ್ಯಗಳನ್ನು ಹೇಳುವುದರ ಮೂಲಕ ಜನರಲ್ಲಿ ಗಟ್ಟಿಯಾಗಿಕೊಂಡಿರುವಂತ ಈ ಕೆಟ್ಟ ಮನಸ್ಸನ್ನ ತಿಳಿಗೊಳಿಸಿ ಎಲ್ಲರ ಮನಸ್ಸನ್ನ ಆಕರ್ಷಣೆ ಮಾಡಿಕೊಂಡು ಬಂತನಾಳ ಶಿವಿಗಳ ಮಾತಿಗೆ ಈ ಜಾತ್ರೆ ಹೆಸರಿನಲ್ಲಿ ಮಾಡುವಂತ ಈ ಹಿಂಸೆ ಕಾರ್ಯ ತಡೆ ಹಿಡಿತಾರೆ. ಅವತ್ತಿನಿಂದ ಬಂತನಾಳ ಶಿವಯೋಗಿಗಳಿಗೆ ಕನ್ನೋಳಿಯ ಭಕ್ತರು ಪರಮ ಭಕ್ತರಾಗಿ ಬಂತನಾಳ ಶಿವಯೋಗಿಗಳ ಮಾರ್ಗದರ್ಶನದಲ್ಲಿ ಇವತ್ತಿನವರೆಗೂ ಆ ಊರ್ ಜನ ನಡೆಸಿಕೊಂಡು ಹೋಗ್ತಾರೆ. ಇಂಥ ಅಹಿಂಸಾ ತತ್ವವನ್ನು ಕೂಡ ತಮ್ಮ ಬದುಕಿನುದ್ದಕ್ಕೂ ಬಂತನಾಳ ಶಿವಯೋಗಿಗಳು ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಇವತ್ತು ಬಂತನಾಳ ಶಿವಯೋಗಿಗಳು ಬೆಳೆಯುವಲ್ಲಿ, ಉಳಿಯುವಲ್ಲಿ, ಅವರು ಮಾಡುವಂತಹ ಸಮಾಜಮುಖಿ ಸೇವೆಯಲ್ಲಿ ಇನ್ನೊಂದು ಅಪರೂಪದ ಅನರ್ಘ್ಯ ರತ್ನ ಅವ್ರು ಯಾರು ಅಂತಂದ್ರೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು. ಸಿಂದಗಿ ತಾಲೂಕಿನ ಕಕ್ಕಳೆ ಮೇಲೆಯಲ್ಲಿ ಹುಟ್ಟಿಕೊಂಡಿರುವಂತಹ ಯಾವ ಸಿದ್ಧಲಿಂಗರು, ಅವರ ತಾಯಿ ತವರೂರು ಬಂತನಾಳ. ಆತನ ಸಿದ್ಧಲಿಂಗರ ತಾಯಿ ಹೆಸರು ನಾಗಮ್ಮ. ನಾಗಮ್ಮನ ತವರೂರಿಗೆ ಹೋದಾಗ ಬಂತನಾಳದ ಹಿಂದಿನ ಶಿವಯೋಗಿಗಳಾಗಿರುವಂತಹ ಶಂಕರಲಿಂಗ ಶಿವಯೋಗಿಗಳಿಂದ ಆಶೀರ್ವಾದ ಪಡೆದುಕೊಂಡಿರುವಂತ ಯಾವ ಕಕ್ಕಳಂಬೆಲಿಯ ಸಿದ್ಧಲಿಂಗ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಅವರು ತಾವು ಮಾಡಿಟ್ಟಿರುವಂತಹ ಮಠ, ತಾವು ಮಾಡಿರುವಂತಹ ಆಸ್ತಿ ಪಾಸ್ತಿ ಬಂತನಾಳ ಅಪ್ಪುಗಳಿಗೆ ಸಮರ್ಪಣೆ ಮಾಡ್ತಾರೆ. ಸಿದ್ಧಲಿಂಗ ಮಹಾರಾಜ ಸಮರ್ಪಣೆ ಮಾಡಿರುವಂತಹ ಮಠದ ಉತ್ಪನ್ನವೂ ಕೂಡ ಅದು ಸಮಾಜ ಸೇವೆಗಾಗಿ ಬಂತನಾಳ ಶಿವಯೋಗಿಗಳು ನಡೆಯುವುದರ ಮೂಲಕ, ಮಾಡುವುದರ ಮೂಲಕ ಎಲ್ಲರ ಬಾಯಿಗಳ ಕಲ್ಲು ಸಕ್ಕರೆಯಾಗಿ ಬರ್ತಾರೆ. 1955 65 ವರ್ಷ ಅವಧಿ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿಯೂ ಕೂಡ ಪೂಜ್ಯ ಬಂತನಾಳ ಅಪ್ಪುಗಳು ಕಾರ್ಯನಿರ್ವಹಿಸ್ತಾರೆ. ಏನೂ ಇಲ್ಲದ ಬಾಗೇವಾಡಿ ಬಸವೇಶ್ವರ ದೇವಸ್ಥಾನ ಮಾಮಲೆದಾರರ ಸಿಂಹಾಸನರ ಒಂದು ಸಹಕಾರದಿಂದ ಮತ್ತು ಆಲ್ಮೇಲ್ ದೇಶಮುಖರ ಸಹಕಾರದಿಂದ ದೇವಸ್ಥಾನದ ಮಹಾದ್ವಾರ, ಅಲ್ಲಿ ಬಸವೇಶ್ವರ ಶಿಲಾಮೂರ್ತಿ 1 2 ಇವತ್ತು ಬಂತನಾಳ ಸ್ವಾಮಿಗಳ ಕರೆಗೆ, ಅವರ ಪ್ರವಚನಕ್ಕ ಮಾರು ಹೋಗಿ ಸ್ವಾಮಿಗಳು ಮಾಡುವಂತ ಕೈಂಕರ್ಯಕ್ಕ, ಸಮಾಜ ಸೇವೆಗೆ, ಧಾರ್ಮಿಕ ಸೇವೆಗೆ ಎಂತಿಂಥ ಭಕ್ತರು ಮುಂದೆ ಬರ್ತಾರೆ ಅನ್ನೋದಕ್ಕ ವಿಜಯಪುರದ ಮಧ್ಯಭಾಗದಲ್ಲಿರುವಂತಹ BLD ಸಂಸ್ಥೆಯ ಇವತ್ತಿನ ಈ ವಿಶಾಲವಾಗಿರುವಂತ ಈ ಜಾಗ ಏನಿದೆಯಲ್ಲ, ಈ ಜಾಗ ಕೊಟ್ಟವರು ಬಂಗಾರವ್ವ ಬಸಪ್ಪ ಸಜ್ಜನ್. ವಿಜಯಪುರದ ಬಂಗಾರವ್ವ ಬಸಪ್ಪ ಸಜ್ಜನ ಅವ್ರು ಎಷ್ಟು ದಾನ ಮಾಡ್ತಾರೆ ಅಂತಂದ್ರೆ 54 ಎಕರೆ 16 ಗುಂಟೆ. ಅವರ ಭಾಗಯತ್ತ ಸರ್ವೆ ನಂಬರ್ 2930 ಇಂಥ ವಿಸ್ತೀರ್ಣದ ಜಾಗವನ್ನ ಮಹಾಸ್ವಾಮಿಗಳು BLD ಸಂಸ್ಥೆಗೆ ಮುಡುಪಾಗಿಡ್ತಾರೆ. ಇಬ್ಬರ ನಮ್ಮ ದೇವರಪುರಿ ಸಮೀಪ ಇರುವಂತ ಚಟ್ರಿಕಿಯ ಗೌಡತಿ ಅವರು ಕೂಡ ಕೊಡ್ತಾರೆ. ಮತ್ತು ಕಗ್ಗೋಡದೊಳಗ ಮತ್ತು ಬಿಜ್ಜರಿಗಿ ಒಳಗ ಬಾಬಾನಗರದ ಗೌಡರು ಕೂಡ 106 ಎಕರೆ ಜಮೀನುಗಳನ್ನ ಬಂತನಾಳ ಸ್ವಾಮಿಗಳ ಕಾರ್ಯ ವಿಶಾಲತೆಗೆ ಮಾರು ಹೋಗಿ ನೀಡುವಂತವರಾಗ್ತಾರೆ. ಇವತ್ತು ನಲವತ್ವಾಡ, ಮುದ್ದೇಬಿಹಾಳ, ಬಸವನ ಬಾಗೇವಾಡಿ, ದೇವರ ಹಿಪ್ಪರಿಗೆ, ಇಂಡಿ, ತಾಂಬ, ಹಿರೇಮಸಲಿ, ಶಿವಣಗಿ 1 2 ಬಂತನಾಳ ಸ್ವಾಮಿಗಳು ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಶಾಲೆ, ಹೈಸ್ಕೂಲು, ಹಾಸ್ಟೆಲು, ಈ ಮೂಲಕ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡುವುದರ ಮೂಲಕ ವಿಭೂತಿ ಪುರುಷರಾಗ್ತಾರೆ. ಇಂತಹ ಶಿವಯೋಗಿಗಳ ಜೀವನ ಸಾಧನೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಒಂದಿನ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ಬದುಕಿನುದ್ದಕ್ಕೂ ಅವರು ಮಾಡಿರುವಂತ ಕೈಂಕರ್ಯ ನೆನಪು ಮಾಡಿಕೊಂಡ್ರೆ ಮೈ ಜುಮ್ ಅಂತದ. ಬಸವಾದಿ ಶರಣರ
ತತ್ವದ ತಳಹದಿಯ ಮೇಲೆ ಅಪರೂಪದ ಬದುಕನ್ನು ರೂಪಿಸಿಕೊಂಡಿರುವಂತಹ ಮಂತ್ರನಾಳ ಶಿವಯೋಗಿಗಳು ವಿಭೂತಿ ಪುರುಷರಾಗಿ ನಮ್ಮ ಮಧ್ಯದಲ್ಲಿ ಇವತ್ತು ಜೀವಂತವಾಗಿ ಉಳಿದಿದ್ದಾರೆ. ಅಂತ ಮಂತ್ರನಾಳ ಶಿವಯೋಗಿಗಳಿಗೆ, ಮಂತ್ರನಾಳ ಶಿವಯೋಗಿಗಳ ಜೀವನ ಸಾಧನವನ್ನು ಕುರಿತು ಉಪನ್ಯಾಸ ಕೇಳಿರುವಂತ ಎಲ್ಲ ಶರಣ ಬಂಧುಗಳಿಗೆ ಎನ್ನ ಶರಣು ಶರಣ. ಶರಣಾರ್ಥಿಯಪ್ಪ ಅವರೇ, ಶರಣ ಶರಣ. ವಿಸ್ತೀರ್ಣ ನೀವು ಮೊದಲೇ ಹೇಳ್ದಂಗೆ ಶಿವಯೋಗಿಗಳ ಪರಿಚಯ ಸಾಮಾನ್ಯವಾದದ್ದಲ್ಲ. ಆದರೂ ನೀವು ಸಮಯದ ಮಿತಿಯಿಂದ ಕೊಟ್ಟ ಸಮಯದಲ್ಲಿ ಅಚ್ಚುಕಟ್ಟಾಗಿ ಮುಖ್ಯ ವಿಷಯಗಳನ್ನ ತಿಳಿಸುತ್ತಾ ಪರಿಚಯವನ್ನ ಮಾಡಿಕೊಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು ಗುರುಗಳೇ. ಪೂಜ್ಯರಲ್ಲಿ ನನ್ನ ಒಂದು ಪ್ರಶ್ನೆ, ಬಬಲೇಶ್ವರದ ಪಟ್ಟಾಧ್ಯಕ್ಷರಾದಂತ ಶಾಂತವೀರ್ ಶಾಂತವೀರ್ ಸ್ವಾಮಿಗಳು ಅವರು ಭಕ್ತ ವರ್ಗಕ್ಕೆ ಸೇರಿದವರು ಅಂತಕ್ಕಂಥದ್ದು ನಾನು ಇತಿಹಾಸ ಓದಿದ್ದೀನಿ. ಇದರ ಬಗ್ಗೆ ತಮ್ಮ ಸ್ಪಷ್ಟೀಕರಣ. ಸರ್ ಭಕ್ತರೇ ಸರ್ ಅವರು. ಅದೇ ಭಕ್ತರೇ. ಭಕ್ತ ವರ್ಗದಿಂದ ಬಂದವರು. ಇಲ್ಲಿನ ಶಿವಾನಂದ ಸ್ವಾಮಿಗಳು, ಹೊನ್ನದ ಶಿವಾನಂದ ಸ್ವಾಮಿಗಳು ಉಲ್ಲೇಖ ಮಾಡದೆ. ಅಲ್ಲ, ಬಸವಲಿ ಇವ್ರದ್ದು ಶಾಂತವೀರ್ ಸ್ವಾಮಿಗಳದು ಬಬಲೇಶ್ವರದ ಮಾಡ್ಲಿಲ್ಲ. ಏನ್ ಸರ್? ಶಾಂತವೀರ್ ಬಸವಲಿಂಗ ಸ್ವಾಮಿಗಳು, ಶಾಂತವೀರ್ ಸ್ವಾಮಿಗಳದಲ್ಲ ಬಬಲೇಶ್ವರ, ಅವ್ರು ಮಾಡ್ಲಿಲ್ಲ. ಅವ್ರು ಭಕ್ತ ಸರ್ ಶಾಂತವೀರ್ ಪಟ್ಟಾಧ್ಯಕ್ಷ. ಅದೇ ಅವರು ಕೂಡ ಭಕ್ತ ವರ್ಗದಿಂದ ಬಂದವರು ಅಂತ. ಹೌದು ಸರ್, ಹೌದು. ಯಾರಾದ್ರೂ ತಮ್ಮ ಪ್ರಶ್ನೆಗಳನ್ನ ಕೇಳೋರಿದ್ರು ಅಂದ್ರೆ ಬಾಕ್ಸಿಗೆ ಹಾಕ್ರಿ, ರಾಜಣ್ಣ ಮೀಡಿಯೇಟ್ ಮಾಡ್ಲಿ. ಡಾಕ್ಟರ್ ಮುತ್ತಂಜಿ ಶೆಟ್ಟರ್ ಕರ್ನಾಟಕಕ್ಕೆ ಮತ್ತು ಬಿಜಾಪುರ ನಾಡಿಗೆ ಹೆಸರಂತ ಒಂದು ಬಹಳಷ್ಟು ಕೆಲಸವನ್ನ ಕೊಡುಗೆಯನ್ನು ಕೊಟ್ಟವರು ನಮ್ಮ ಬಬಲೇಶ್ವರ ಸ್ವಾಮಿಗಳು, ಆಮೇಲೆ ನಮ್ಮ ಹರಡೇಕರ್ ಮಂಜಪ್ಪನವರು, ಹಳಕಟ್ಟಿ ಅವರು ಮತ್ತು ಇವತ್ತು ಬಂತನಾಳ ಶಿವಗಳು. ಬರಗಾಲದೊಳಗ ಮನೆ ಮನೆಗೆ ಅಡ್ಡಾಡಿ ಪಾಪ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ದಿವ್ಯ ಚೇತನ. ಅದಕ್ಕೆ ಯಾರಾದ್ರೂ ಮಲ್ಲಿಕಾರ್ಜುನ ಸಿಂಹಾಸನ ಅವ್ರ ಪ್ರಶ್ನೆ ಕೇಳ್ಬೇಕಂತಾರ ಕೇಳಿಸಿ. ರಾಜಣ್ಣ ಪ್ಲೀಸ್ ಮೀಡಿಯೇಟ್ ದ ಫಂಕ್ಷನ್. ಶರಣು ಶರಣಾರ್ಥಿ. ಕೇಳಿ ಸರ್, ಪ್ರಶ್ನೆ ಕೇಳಿ. ಬಂತ್ನಾಳ ಶಿವಯೋಗಿಗಳಿಗೆ ಪಾದಗಳಿಗೆ ಶರಣು ಶರಣಾರ್ಥಿಗಳು. ನಾನು ಮಲ್ಲಿಕಾರ್ಜುನ್ ಸಿಂಹಾಸನ ಅಂತೇಳಿ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸ್ವಾಮಿಗಳು ತಮ್ಮ ಭಾಷಣದಲ್ಲಿ ಅಥವಾ ತಮ್ಮ ಆಶೀರ್ವಚನದಲ್ಲಿ ಪ್ರಸ್ತಾಪಿಸಿದಂತೆ ಬಸವನ ಬಾಗೇವಾಡಿಯ ಸಿಂಹಾಸನ ಮಾಮಲೆದಾರರ ಮರಿಮೊಮ್ಮಗ ನಾವು ಅಥವಾ ನಮ್ಮ ಕುಟುಂಬ ಬಂತ್ನಾಳ ಶಿವಯೋಗಿಗಳಿಗೆ ಚಿರಸ್ಥಾಯಿಯಾಗಿ ಹಾಗೂ ಚಿರಸ್ಮರಣೀಯವಾಗಿ ಅನುದಿನವೂ ನಾವು ಅವರನ್ನ ಸ್ಮರಿಸ್ತಾ ಇದ್ದೇವೆ. ಯಾಕಂದ್ರೆ ಬಸವನ ಬಾಗೇವಾಡಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆಗೆ ಶಿವಯೋಗಿಗಳ ಸಂಕಲ್ಪದಿಂದಾಗಿಯೇ ಮೂರ್ತಿ ಪ್ರತಿಷ್ಠಾಪನವಾಗಿದೆ. ಹಾಗೂ ಬಾಗೇವಾಡಿಯ ಬಿಜಾಪುರದ ಸಮಸ್ತ ಜನತೆಗೆ ಅವರ ಹೆಸರು ಚಿರಸ್ಥಾಯಿಯಾಗಲು ಬಂತ್ನಾಳ ಶಿವಯೋಗಿಗಳ ಶ್ರಮ ಬಹಳ ಇರುವುದರಿಂದ ನಮ್ಮ ಕುಟುಂಬ ಹಾಗೂ ನಮ್ಮ ಸಮಾಜ ಯಾವಾಗಲೂ ಅವರನ್ನು ಸ್ಮರಿಸ್ತಾ ಇದೆ. ಈ ಮೂಲಕ ನಾನು ಅವರಿಗೆ ನನ್ನ ಕೃತಜ್ಞಪೂರ್ವಕವಾದಂಥ ಪ್ರಣಾಮಗಳನ್ನು ಬಯಸ್ತಾ ಇದ್ದೀನಿ. ಇದರ ಹೊರತಾಗಿ ನನಗೆ ಯಾವ ಪ್ರಶ್ನೆಯೂ ಇಲ್ಲ. ದಯಮಾಡಿ ಶ್ರೋತವಿರಲಿ. ಮಲ್ಲಿಕಾರ್ಜುನ ಸಿಂಹಾಸನ ಹಟಗಾರ ಸಮಾಜದ ದೊಡ್ಡ ಸಂಘಟಕರು ಅಂತ ಅನ್ಬೇಡಿ ಸರ್. ಅಲ್ಲಿ ಲಿಂಗಾಯತ ಹಟಗಾರ ಸಮಾಜ, ನಮ್ಮ ಸಮಾಜ ಅಲ್ಲ, ನಿಮ್ಮ ಸಮಾಜ. ಆದ್ರೆ ತಾವು ಕೈಕೊಂಡಂತ ಕಂಕರದಲ್ಲಿ ನಿನ್ನೆ ಜಿ.ಬಿ. ಪಾಟೀಲ್ ಸರ್ ಹೇಳಿದ್ರಲ್ಲ, ಅವರು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಂದ್ರೆ ನಾನು ಅಂಗನವಾಡಿ ವಿದ್ಯಾರ್ಥಿ. ಇರ್ಲಿ ಸರ್, ಶ್ರುತವಿರ್ಲಿ. ತಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡ್ತಾ ಇದ್ದೀರಲ್ಲ, ನಾನು ತಮ್ಮಲ್ಲಿ
ಪ್ರತಿಜ್ಞಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸರ್ ಪಾಲ್ನೇತ್ರ ಅವರು ಅನ್ಮ್ಯೂಟ್ ಮಾಡ್ಕೊಂಡು ತಮ್ಮ ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ ಸರ್. ಸರ್ ಬುದ್ಧಿಯವರಿಗೆ ಪ್ರಣಾಮಗಳು. ನಾನು ಹರ್ಡೇಕರ್ ಮಂಜಪ್ಪನವರು ಹಾಗೂ ಬಂತ್ನಾಳ್ ಸ್ವಾಮಿಗಳ ಸಂಬಂಧ ಕುರಿತು ಒಂದು 4 ಮಾತು ಹೇಳ್ಬೇಕಂತ ಕೇಳ್ಕೊಂತೀನಿ. ಈಗಾಗಲೇ ಉಪನ್ಯಾಸದಲ್ಲಿ ಹೇಳಿದಂತೆ ಹರ್ಡೇಕರ್ ಮಂಜಪ್ಪ ಶರಣರು 1920ರಲ್ಲಿ ಬಂತ್ನಾಳ ಅಪ್ಪುಗಳ ಒಂದು ಪರಿಚಯ ಆಗ್ತದ. ಹರಳಕಟ್ಟಿ ಶರಣರ ಸೂಚನೆಯಂತೆ ಹರ್ಡೇಕರ್ ಮಂಜಪ್ಪನವರ ಕಾರ್ಯವ್ಯಾಪ್ತಿ ವಿಶಾಲತೆಗೆ ಬಂತ್ನಾಳ ಅಪ್ಪುಗಳನ್ನ ಸಹಕಾರಿಯನ್ನಾಗಿ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಅವರು ಅನನ್ಯವಾಗಿರ್ತಾರೆ ಅಂದ್ರೆ, ಬಂತ್ನಾಳ ಅಪ್ಪುಗಳು ಮಂಜಪ್ಪನವರಿಗೆ ಲಿಂಗ ದೀಕ್ಷೆ ನೀಡಿದ್ರೆ ಹರ್ಡೇಕರ್ ಮಂಜಪ್ಪನವರು ಬಂತ್ನಾಳ ದೀಕ್ಷೆಯನ್ನು ಕೊಡ್ತಾರೆ. ಧರ್ಮ ಸಂಬಂಧ ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ, ಜನರ ಒಳಿತಿಗಾಗಿ ಚೆನ್ನಾಗಿ ಉಳಿಬೇಕು, ಬೆಳಿಬೇಕು, ಅಡ್ಡಾಡಿ ರಾಷ್ಟ್ರೀಯ ಪ್ರಜ್ಞೆಯನ್ನ ನಾಗರಿಕರಲ್ಲಿ, ಯುವಕರಲ್ಲಿ ಮೂಡಿಸುವುದರ ಮೂಲಕ ಹರ್ಡೇಕರ್ ಮಂಜಪ್ಪನವರು, ಬಂತ್ನಾಳ ಶಿವಯೋಗಿಗಳು ಇಂಥ ಅಪರೂಪದ ಸಂಬಂಧವನ್ನ ಇರಿಸಿಕೊಂಡು ಭಗವಂತ ಕೊಟ್ಟಿರುವಂತಹ ಆವಿಷ್ಯವನ್ನ ಚೆನ್ನಾಗಿ ಸದ್ಬಳಕೆಯನ್ನ ಮಾಡಿಕೊಂಡಿವೆ. ಶರಣಾರ್ಥಿಗಳೇ, ಮತ್ತೆ ಬೇರೆಯವ್ರ ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಬೇರೆಯವ್ರ ಪ್ರಶ್ನೆಗಳು ಅಥವಾ ಯಾರಾದ್ರೂ ಇಲ್ಲಿ ಇದ್ದು ಒಡನಾಟ ಇದ್ದಂತವ್ರು ಅನಿಸಿಕೆ ಏನಾದ್ರು ಹೇಳ್ಕೊಳ್ಳೋದಿದ್ರೆ ಹೇಳ್ಬೋದು. ಮಾತನಾಡಿ ಮೇಡಮ್. ಅಲ್ಕಾ ಮುರ್ನಾಳ್ ಅವ್ರು ಮಾತನಾಡಿ. ಶ್ರೀಗಳಿಗೆ ಪ್ರಣಾಮಗಳು. ನಾನು ಬಾಗಲಕೋಟೆಯಿಂದ ಅಲ್ಕಾ ಮುರ್ನಾಳ್ ಅಂತ ಹೇಳಿ ಇವತ್ತಷ್ಟೇ ಜಾಯಿನ್ ಆಗಿದ್ದೀನಿ. ಒಂದು ನನಗೆ ಯಾವತ್ತು ಆ ಇಂಡಿ ಭಾಗದಲ್ಲಿರುವಂತ ಲಚ್ಚಾಣ್ ಮಠ, ಬಂತ್ನಾಳ್ ಸ್ವಾಮೀಜಿ ಮಠ, ಆಮೇಲೆ ಬಬಲೇಶ್ವರ ಶಾಂತವೀರ ಸ್ವಾಮಿಗಳ ಮಠ ಅಂತೂ ತುಂಬಾ ಹತ್ತಿರ. ಹೀಗಾಗಿ ಅಲ್ಲಿ ಹೆಚ್ಚು ಕಡಿಮೆ ಎಲ್ಲ ಗೊತ್ತಿದೆ ಅಂದ್ರೂ ಗೊತ್ತಿರ್ಲಾರ್ದಂತಾದ ಬಹಳಷ್ಟು ವಿಷಯ ಇವತ್ತು ನನಗೆ ತಿಳಿದು ಬಂತು. ಅದಕ್ಕಾಗಿ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನನ್ನ ಮನಪೂರ್ವಕವಾಗಿ ಈ ಒಂದು ಎಷ್ಟು ಸುಂದರವಾಗಿ ಮೂಡಿ ಬಂತು ಈ ಒಂದು ಕಾರ್ಯಕ್ರಮ ಅಂತ ಬಹಳ ಸಂತೋಷ ಆಯ್ತು. ಈ ಸಂತೋಷ ನಾವು ವ್ಯಕ್ತಪಡಿಸೋದಕ್ಕಾಗಿ ತಮಗೆ ಈ ಒಂದು ಕಾಲ್ ಮಾಡಿದ್ದೆ. ಅಭಿನಂದನೆಗಳು. ನಾನು ಮತ್ತೆ ಜಾಯಿನ್ ಆಗ್ತೀನಿ. ಮತ್ತೆ ನನಗೆ ಈ ವಚನ ಮತ್ತು ಈ ಶರಣರ ಬಗ್ಗೆ ಇನ್ನಷ್ಟು ತಾವು ಮಾಹಿತಿಯನ್ನ ಮೇಲಿನ ಮೇಲೆ ಕೊಡ್ತಾ ಇರಬೇಕು ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು. ಶಾರದಾ ಅಂಬೆಸಂಗಿ ಅವರು ನಿಮ್ಗೆ ಹೇಳಿ ಹಾಕಿದ್ದಾರೆ ನಿಮ್ ಗ್ರೂಪ್ನಾಗ. ನಿನ್ನೆನೆ ಜಾಯ್ನ್ ಆಗಿದ್ದಾರೆ ಅಲ್ಕಾ ಮುರ್ನಾಳ್ ಅವರು. ಮುರ್ನಾಳ್ ಅವರು ಅವರ ಹಿರಿಯರು, ಅವ್ರ ದೊಡ್ಡಪ್ಪನೋ ಅಜ್ಜ ಗೊತ್ತಿಲ್ಲ, ನಿಜಲಿಂಗಪ್ಪನವ್ರಿಗೆ ಸೀಟ್ ಬಿಟ್ಟು. ಹೌದು ಹೌದು, ನಮ್ಮ ಯಜಮಾನ್ರ ಅಣ್ಣ ಅವರು. ಧನ್ಯವಾದಗಳು ಮೇಡಮ್. ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಅಂತಂದ್ರೆ ಮಾತನಾಡೋರು ಯಾರಾದ್ರೂ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು. ಇಲ್ಲ ಅಂತ ಪಕ್ಷದಲ್ಲಿ ರುದ್ರಮೂರ್ತಿ ಸರ್ ನೋಡಿ ವಚನ ಮಂಗಳ ಮಾಡ್ಸೋಣ. ಶರಣತ್ರಿ ಅಪ್ಪಾಜಿ. ಗೀತಾ ರಾಜಹಳ್ಳಿ ಮಾತಾಡ್ತಾರೆ. ಜೇವರ್ಗಿಲಿಂದ್ರಿ ಅಪ್ಪಾಜಿ. ಬಾ ಖುಷಿ ಐತ್ರಿ ನಮ್ ಕಡೆ. ಹಾ ರೀ, ನಮ್ದು ಇವತ್ ನೀವು ಮಾತಾಡೋದ್ ಕೇಳಿ ನಮಗ್ ತುಂಬಾ ಖುಷಿ ಆಯ್ತ್ರಿ. ಇಲ್ಲಿ ನಮ್ ಭಾಗದಲ್ಲಿ ಎಷ್ಟೊಂದ್ ಜನ ಶರಣರ ಆಗಿ ಹೋಗಿದಾರಂದ್ರೆ ಜಾಸ್ತಿ
ನಾವು ತಿಳ್ಕೊಕ್ ಹೋಗಿಲ್ಲ, ಆದ್ರೆ ವಚನ ಅಧ್ಯಯನ ಮೇರೆಗೆ ನಮಗೆ ಎಲ್ಲಾ ಶರಣರದ್ದು ಏನು ಎಲೆಮರೆ ಕಾಯಿ ಅಂತ ಇದ್ದಂತ ಎಲ್ಲರನ್ನ ತೆಗೆದು ನಮ್ಗೆ ಎಲ್ಲರಿಗೂ ಜ್ಞಾನ ದಾಸೋಹನ ಮಾಡ್ತಿರ್ತಾರೆ. ಅವ್ರಿಗೆ ಅಭಿನಂದನೆಗಳು. ಜೇವರ್ಗಿ ನೀಲಂ ಬಳಗದ ವತಿಯಿಂದ ಬಹಳಷ್ಟು ಜನ ಇವತ್ತು ಜಾಯಿನ್ ಆಗಿದ್ದಾರೆ. ಸಾವಿತ್ರಿ ಹಳ್ಳಿ ಅಂತೇಳಿ ಮತ್ತೆ ಮಾನಂದ ಅಕ್ಕೋರು ಆಲ್ಮೋಸ್ಟ್ ಜಾಯಿನ್ ಆಗಿದ್ದಾರೆ. ಅಪ್ಪಾಜಿ ನೋಡಿ ವೇದಿಕೆ ಮೇಲೆ ಬಹಳ ಖುಷಿ ಆಯ್ತ್ರಿ. ಅಭಿನಂದನೆಗಳು ವಚನ ಅಧ್ಯಯನ ವೇದಿಕೆಗೆ ಮತ್ತು ಅಪ್ಪಾಜಿ ಅವರಿಗೆ ಶರಣಾರ್ಥಿಗಳು. ಶರಣಾರ್ಥಿ ಮೇಡಮ್, ಧನ್ಯವಾದಗಳು. ಲಿಂಗಪ್ಪಣ್ಣ ಕಲಬುರ್ಗಿ ಅವರು 2 ವಿಷಯ ಮಾತಾಡ್ರಿ. ಶರಣಾರ್ಥಿ ಪೂಜಾರಿಗೆ ತಾವು ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ನಾನು ಚಿಕ್ಕವನಿದ್ದಾಗ ಬಂತನಾಳ ಸ್ವಾಮಿಗಳದು ತುಂಬಾ ನಾವು ಇದು ಕೇಳ್ತಿದ್ದೆವು. 1-2 ಪ್ರವಚನ ಕೇಳಿದ್ದೀನಿ. ನಮ್ಗೆ ತುಂಬಾ ಇದು ಅಲ್ಲಿ ತುಂಬಾ ಜನ ನೆರೆದು ನೋಡ್ಕೊಂಡು ನಮಗೆ ಬಹಳಷ್ಟು ಅಭಿಮಾನ ಅನಿಸುತ್ತೆ ಅವರು ಮಾಡುವಂತ ಒಂದು ಸೇವೆ. ತಾವು ಇದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ತಾವು ಸೊನ್ನದವರು. ನಾನು ದೇವಣಗಾವ ನಮ್ಮ ತಾಯಿಯ ತವರ ಮನೆ. ಸೊನ್ನಕ್ಕೆ ನನಗೆ ತುಂಬಾ ಹತ್ತಿರ. ಸೊ ತಮ್ಮನ್ನು ನೋಡಿ ನನಗೆ ತುಂಬಾ ಸಂತೋಷ ಅನಿಸ್ತು. ತಮ್ಮ ಈ ವಾಕ್ಯ ಚಾತುರ್ಯ ಮತ್ತು ವಿವರವಾಗಿ ತಿಳಿಸಿದ್ದು ನಮಗೆ ತುಂಬಾ ಸಂತೋಷ ತಂದಿದೆ. ಶರಣಾರ್ಥಿರಪ್ಪ. ಶರಣಾರ್ಥಿಗಳು ಸ್ವಾಮೀಜಿಯವರಿಗೆ. ಕೇಳಿಸ್ತಾ ಇದ್ದಾರೆ? ಹಲೋ, ಅದವ್ರೆ ನಮ್ಮ ಮುದ್ದೇಬಿಹಾಳದಲ್ಲಿ ಮಾತೋಶ್ರೀ ಜಂಗಮ ಚಿನಿವಾರ್ ಅವರು ಒಬ್ಬ ದತ್ತಕ ಪುತ್ರನನ್ನು ಮಾಡ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಬಂತನಾಳದವ್ರು ಬಂದು ಅವರ ಅಪಾರ ಆಸ್ತಿಯನ್ನು ಇಡೀ ಸಮಾಜಕ್ಕಾಗಿ ಅದನ್ನ ಉಪಯೋಗ ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಮನಸ್ಸನ್ನ ಪರಿವರ್ತಿಸಿದ ಒಂದು ಸನ್ನಿವೇಶವನ್ನು ಸ್ವಲ್ಪ ಹೇಳ್ತೀರಾ? ಅವರು ಮುದ್ದೇಬೇಳದಲ್ಲಿ ಬಸವ ಪುರಾಣ ಮಾಡ್ತಾರೆ. ಚಿನವಾಲ ಗಂಗಮ್ಮ ತಾಯಿಯವರು ಅಪ್ಪಳಿಗೆ ತಮ್ಮ ಆಸ್ತಿಯನ್ನ ಸಮರ್ಪಣೆ ಮಾಡುವಾಗ ನಾ ತಗೊಂಡು ಏನ್ ಮಾಡ್ಲಿ, ಮುದ್ದೇಬೇಳದೊಳಗನೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗೋದಕ್ಕ ಇಲ್ಲಿ ಶಿಕ್ಷಣ ಶಾಲಾ ಕಾಲೇಜು ಹಾಸ್ಟೆಲ್ ನಡೀಲಿ ಅಂತ ತಿಳ್ಕೊಂಡು ಅವರು ಅವತ್ತು ದಾನ ಮಾಡ್ತಾರೆ. ಸ್ವಾಮಿಗಳ ಮಾತಿಗೆ ಹೋಗೊಟ್ಟು ಇಡೀ ಚಿನವಾಲ ಗಂಗಮ್ಮರ ಆಸ್ತಿ ಇವತ್ತು ಮುದ್ದೇಬೇಳದ ಭಾಗ ಎಲ್ಲಾ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದರ ಮೂಲಕ ಬಂತನಾಳಪ್ಪಗಳು ಚಿನವಾಲ ಗಂಗಮ್ಮನವರಿಗೆ ಇಡುವುದರ ಮೂಲಕ ಇವತ್ತು ಜೀವಂತವಾಗಿ ಉಳಿಸಿದ್ದಾರೆ. ಪೂಜ್ಯರಿಗೆ ಸಾಷ್ಟಾಂಗ ನಮನಗಳು ಹಾಗೂ ಉಪಸ್ಥಿತರಿದ್ದಂತ ಶರಣು ಬಂಧುಗಳಿಗೂ ಶರಣಾರ್ಥಿಗಳು. ಅಪ್ಪಾಜಿಯವರ ನಾನು ಹಸನಿ ತಾಲೂಕಿನ ತೆಲಸಂಗ ಅಲ್ಲಿ ನಮ್ಮ ಮುರುಗೇಂದ್ರ ಶಿವಯೋಗಿಗಳಿಂದನೂ ಹರಳಿಕವರು ದೀಕ್ಷಾ ತಗೊಂಡ್ರು ಅಂತ. ಆ ನಂತರ ಬಂತನ ಶಾಸ್ತ್ರ ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ತೀರಿ? ಇಲ್ಲಪ್ಪ, ಹಸನಿಗೆ ಹೋಗಿರ್ತಾರ ಶಿವಯೋಗಿಗಳ ದರ್ಶನಕ್ಕ ಹರಡೇಕರ ಮಂಜಪ್ಪನವರು. ಅವಾಗ ಹೋದಾಗ ಹಸನಿ ಅಪ್ಪಗಳು ಔರಾದಿ ಪಟ್ಟಾಧ್ಯಕ್ಷರಿಂದ ಲಘು ದೀಕ್ಷೆಯನ್ನು ಕೊಡಿಸ್ತಾರೆ. ಹಸನಿ ಅಪ್ಪಗಳು ಕೊಡುವುದಿಲ್ಲ, ಔರಾದಿ ಪಟ್ಟಾಧ್ಯಕ್ಷರಿಗೆ ಹೇಳುತ್ತಾರೆ, ಔರಾದಿ ಕಳಿಸ್ತಾರೆ. ಔರಾದಿ ಪಟ್ಟಾಧ್ಯಕ್ಷರು ಲಘು ದೀಕ್ಷೆಯನ್ನು ಕೊಡ್ತಾರೆ, ಪೂರ್ಣ ದೀಕ್ಷೆಯನ್ನ ಮಂತಾಳಪ್ಪಗಳು ನೀಡ್ತಾರೆ. ತುಂಬಾ ಧನ್ಯವಾದಗಳು ಅಪ್ಪಾಜಿ ಅವರನ್ನು ಕರೆಕ್ಟ್ ಮಾಹಿತಿ ಕೊಟ್ಟಿದ್ದಾರೆ. ಶರಣಾರ್ಥಿಗಳು. ಇಲ್ಲಿ ಪೂಜ್ಯರಿಗೆ ನಾನು ತರ್ಲಿಕ್ಕೆ ಇಷ್ಟಪಡ್ತೀನಿ. ಅಥಣಿ ಶಿವಗಳು ಔರಾದಿ ಪಟ್ಟಾಧ್ಯಕ್ಷರ ಸಮ್ಮುಖದೊಳಗ ಅಥಣಿ ಮಠದೊಳಗ ಆ ಹರಡೇಕರ ಮಂಜಪ್ಪನವರಿಗೆ ಲಿಂಗ ದೀಕ್ಷೆ ಕೊಟ್ಟಿರತಕ್ಕಂಥದ್ದನ್ನು ನಾವು ಓದಿದ್ದೀನಿ. ಆ ಒಂದು ಕಾವಿ ದೀಕ್ಷೆಯನ್ನ ಮತ್ತು ಸಮಾಜ ದೀಕ್ಷೆಯನ್ನ ನಮ್ಮ ಇವರು ಯಾರೋ ಬಂತನಾಳ ಶಿವಗಳು ಕೊಟ್ಟರು ಅಂತಕ್ಕಂಥದ್ದನ್ನು ಕೇಳಿದ್ದೀನಿ. 1921 ಅಥಣಿ ಶಿವ ಕೊಡ್ತಾರೆ. 1923 ಆಮೇಲೆ ಬಂತನಾಳ ಸ್ವಾಮಿಗಳು ಕಾವಿದಿಯನ್ನು ಕೊಟ್ಟರು ಅಂತಕ್ಕಂಥದ್ದು ಕೇಳಿದ್ದೀನಿ. ಲಿಂಗ ದೀಕ್ಷೆ ಜಂಗಮ ದೀಕ್ಷೆ ಕೊಡ್ತಾರೆ. ಸೊ ಯಾವ್ದು ಪ್ರಶ್ನೆ ಇಲ್ಲ ಅನ್ಕೊಳ್ತೀನಿ ಸರ್. ರುದ್ರಮೂರ್ತಿ ಸರ್, ಲೆಟ್ಸ್ ಕನ್ಕ್ಲೂಡ್ ಸರ್. ಧನ್ಯವಾದ ಪೂರೆ. ಶರಣಾರ್ಥಿ ಸರ್, ಗುರುಗಳು 2-3 ದಿನ ಹೇಳ್ತಾನೆ ಇದ್ರು. ಮೃತ್ಯುಂಜಯ ಶೆಟ್ಟರ್ ವಚನ ಪ್ರಾರ್ಥನೆ ಮೃತ್ಯುಂಜಯ ಶೆಟ್ಟರ್ ಅವರು ಕೊಡಿ. ಮತ್ತೆ ಯಾರಿದ್ರು ಮಾಡಿ. ಮೃತ್ಯುಂಜಯ ಶೆಟ್ಟರ್ ಸರ್ ಇದ್ದಾರೆ ಸರ್. ಒಂದು ವಚನ ಪ್ರಾರ್ಥನೆ ಮಾಡಿ, ನಂತರ ಕುಮಾರ್ ಅವರು ವಂದನಾರ್ಪಣೆ ಮಾಡಿ
ಮುಂದಿನ ವಾರದ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾರೆ. ವಚನ ಹೇಳ್ಬೇಕ್ರಿ? ನಾವೆಲ್ಲ ಮೃತ್ಯುಂಜಯ ಶೆಟ್ಟರ್ ಹೇಳ್ತಾರೆ. ಶರಣಾರ್ಥಿಪ್ಪ. ಶರಣಾರ್ಥಿ ಸರ್. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ರಿಗೆ, ರುದ್ರಮೂರ್ತಿ ಅವ್ರಿಗೆ ಮತ್ತೆ ಎಲ್ಲ ನೆರೆದಂತ ಎಲ್ಲ ಶರಣರ ಪಾದಗಳಲ್ಲಿ ಶರಣಾರ್ಥಿ. ಅಪ್ಪ ಅವರು ಅತ್ಯಂತ ಸುಂದರವಾಗಿ ಭದ್ರನಾಥ ಶಿವಗಳ ಸಾಧನೆ, ಬದುಕು, ಜೀವನ, ಆದರ್ಶ ಮತ್ತು ಅವರ ಜೀವನದ ಔನ್ನತ್ಯದ ಕುರಿತು ಬಹಳ ಸುಂದರವಾಗಿರ್ತಕ್ಕಂಥ ಪ್ರವಚನವನ್ನು ನೀಡಿದ್ದಾರೆ. ಅವರ ಕೊಡುಗೆ ನಿಜವಾಗ್ಲೂ ಅತ್ಯಂತ ಸ್ಮರಣೀಯವಾದದ್ದು ಮತ್ತು ಅವಿಸ್ಮರಣೀಯವಾದ ಕೆಲಸಗಳನ್ನ ಈ ನಾಡು ನುಡಿಗೆ ಕೊಟ್ಟು ಶ್ರೀಮಂತಗೊಳಿಸಿದ್ದಾರೆ. ಅವ್ರನ್ನ ಎಷ್ಟು ನೆನೆಸಿದ್ರು ಕಡಿಮೆ. ಅಪ್ಪ ಅವ್ರು ಬಹಳ ಸುಂದರವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಅವರಿಗೂ ಅವರ ಪಾದದಲ್ಲಿ ಶರಣಾರ್ಥಿಗಳನ್ನ ಅರ್ಪಿಸಿ ಒಂದು ವಚನ ಪ್ರಾರ್ಥನೆಯನ್ನ ಮಾಡ್ತೇನೆ. ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದರೇನು ಆಗುವುದೇನಯ್ಯ. ಒಬ್ಬರ ಮಾನವ ನೋಯಿಸಿ ಚಂದ್ರನು ಗಂಗೆಯ ತಡೆಯಲೇ ಇದ್ದರು ಕಳಂಕ ಬಿಡದಾಯ್ತಯ್ಯ. ಚಂದ್ರನು ಗಂಗೆಯ ತಡೆಯಲೇ ಇದ್ದರು ಕಳಂಕ ಬಿಡದಾಯ್ತಯ್ಯ. ಇದು ಕಾರಣ ಮನವನೋಯಿಸದವ ಮನೆಯ ಘಾತವ ಮಾಡದವ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡೇ ಒಬ್ಬರ ಮಾನವ ಒಬ್ಬರ ಮಾನವ ಒಬ್ಬರ ಮಾನವ ಒಬ್ಬರ ಮಾನವ ನೋಯಿಸಿ. ಶರಣು ಶರಣಾರ್ಥಿ. ಶರಣಾರ್ಥಿ ಸರ್. ಸರ್ ತಮ್ಮದೇ ಒಂದು ಕಾರ್ಯಕ್ರಮ ಮಾಡ್ಬೇಕು ಸರ್. ಮಾಡಣ್ರಿ. ಅವ್ರು ನಮ್ ಗುರುಗಳವ್ರು ಮೃತ್ಯುಂಜಯ ಶೆಟ್ಟರ್ ಅವರು. ಅಪ್ಪಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಕುಮಾರ್ ಅವರೇ ಶರಣಾರ್ಥಿಗಳು. ಮುಂದಿನ ಕಾರ್ಯಕ್ರಮ ಹೇಳಿ ಸರ್. ಮೊದಲನೇದಾಗಿ ವೇದಿಕೆ ಕಡೆಯಿಂದ ಮತ್ತೆ ವೈಯಕ್ತಿಕವಾಗಿ ಇವತ್ತು ಕಾರ್ಯಕ್ರಮ ನಡೆಸಿಕೊಟ್ಟು ನಮ್ಮ ಕೂಗಿಗೆ ಹೋಗೊಟ್ಟು ಬಂದಂತಹ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು ಸೊನ್ನ ಕಲಬುರ್ಗಿ ಅವರಿಗೆ ಧನ್ಯವಾದಗಳನ್ನ ಮತ್ತೆ ಶರಣ ಸಮರ್ಪಿಸ್ತಾ, ಇವತ್ತು ಅವ್ರು
ವ್ಯಕ್ತಿ ಪರಿಚಯ ಮಾಡ್ತಾ ಬಂತನಾಳ ಶಿವಯೋಗಿಗಳ ಬಗ್ಗೆ ಅವರ ಚಿಕ್ಕ ವಯಸ್ಸಿನಿಂದ ಆಗದಂತ ಕೆಲವು ಘಟನಾವಳಿಗಳನ್ನ ತಗೊಳ್ತಾ ಅವ್ರು ಎಷ್ಟು ತೀಕ್ಷ್ಣಗ್ರಾಹಿಗಳಾಗಿದ್ರು, ಅವರು ಎಷ್ಟು ಬೇಗ ಯಾವುದೇ ಒಂದು ವಿಚಾರವನ್ನ ಕಲಿತಾ ಇದ್ರು ಮತ್ತೆ ವಿಚಾರವನ್ನ ಗ್ರಹಿಸ್ತಾ ಇದ್ರು ಅಂತಕ್ಕಂಥದ್ದನ್ನ ಹೇಳ್ತಾ ಅವರು ಮುಂದಕ್ಕೆ ಬಂದು 13ರಲ್ಲಿ ಯರನಾಳ ಮಠದ ಪಂಪಾಪತಿ ಸ್ವಾಮೀಜಿ ಅವ್ರ ಜೊತೆ ವಿದ್ಯಾಭ್ಯಾಸ ಮಾಡಿದ್ದಾಗ್ಲಿ, 16ರಲ್ಲಿ ಬಂತನಾಳ ಮಠದ 4ನೇ ಪೀಠಾಧಿಪತಿಗಳಾಗಿ ನಿಯೋಜಿಸಿದ್ದಾಗ್ಲಿ ಅದ್ರ ಬಗ್ಗೆ ಕೊಡ್ತಾ ಹೋದ್ರು. ಸೊ ಕೆಲವು ಸಮಯಾವಕಾಶದಿಂದ ಕೆಲವು ಪಾಯಿಂಟ್ ಗಳನ್ನ ಮಿಸ್ ಮಾಡಿದ್ರಿಂದ ಅದನ್ನು ಕನ್ಕ್ಲೂಡ್ ಮಾಡೋದು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ ಒಂದಷ್ಟು ಪಾಯಿಂಟ್ ನ ಕನ್ಕ್ಲೂಡ್ ಮಾಡೋ ಪ್ರಯತ್ನದಲ್ಲಿ ಅವ್ರು 2023ರಲ್ಲಿ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಅವರಿಂದ ರಾಷ್ಟ್ರೀಯ ದೀಕ್ಷೆನ ತಗೊಳ್ತಾರೆ. ಸೊ ಅದೇ ತೋರಿಸುತ್ತೆ ಅವ್ರಿಗೆ ದೇಶ ಮತ್ತೆ ಸಮಾಜ ಏನು ವಚನ ಸಾಹಿತ್ಯ ಅಥವಾ ಶರಣರು ಏನ್ ಹೇಳಿದ್ರು ಜಂಗಮ ಅಂತಕ್ಕಂಥದ್ದು, ಆ ಜಂಗಮ ಅನ್ನೋದ್ರ ಮೇಲೆ ಆ ದೇಶ ಮತ್ತೆ ಜನರ ಮೇಲೆ ಅವ್ರಿಗಿದ್ದಂತ ಕಳಕಳಿನ ಅದೇ ತೋರಿಸ್ತದೆ. ಮತ್ತೆ BLD ಸಂಸ್ಥೆಗೆ ಅವ್ರದೇ ಆದಂತ ಸೇವೆನ ಸಲ್ಲಿಸಿದ್ದಾರೆ. ಮತ್ತೆ ವಿಜಯಪುರದಲ್ಲಿ ಇವತ್ತು ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ನಿಜವಾದಂತ ಜೀವನೋದ್ಧಾರ ಅಥವಾ ಜೀವನೇ ಕೊಟ್ಟಿದ್ದು ಅಂತ ಅಂದ್ರೆ ಬಂತನಾಳ ಶಿವಯೋಗಿಗಳು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಮೇಲೆ 1950ರಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ಕೂಡ ಆಯೋಜಿಸ್ತಾರೆ ಅವರು. ಆಮೇಲೆ 54ರಲ್ಲಿ 770 ಅಮರಗಣಾಧೀಶ್ವರರ ಒಂದು ಪೂಜೆ ಅಥವಾ ಸ್ಥಾಪನೆ ಮಾಡಿ ಆ 770 ಅಮರಗಣಾಧೀಶ್ವರರಿಗೆ ಒಂದು ಪೂಜಾ ಕೈಂಕರ್ಯ ಕೂಡ ಕೈಗೊಳ್ತಾರೆ. ಅದನ್ನ ನಾವು ತಿರ್ಗಾ ವಚನ ಸಾಹಿತ್ಯದಲ್ಲಿ ಪೂಜೆ ಇಲ್ಲ ಆ ರೀತಿ ನೋಡೋ ಅವಶ್ಯಕತೆ ಇಲ್ಲ. ಅದು ಅವ್ರಿಗೆ 770 ತೀರ್ಥಂಕರಿಗೆ 770 ಅಮರಗಣಾಧೀಶ್ವರರಿಗೆ ಗೌರವ ಸೂಚಕವಾಗಿ ಮಾಡ್ತಕ್ಕಂಥ ಒಂದು ಕಾರ್ಯ. ಸೊ ಈ ರೀತಿಯಾಗಿ ಅವರು ಸುಮಾರು ಕಾರ್ಯ ಮಾಡಿ ಅವ್ರಿಗೆ ಜ್ಞಾನದಾಸೋಹಿ, ಭಕ್ತ ಅನುರಾಗಿ, ಕರ್ಮಯೋಗಿ ಅಂತಕ್ಕಂಥ ನಾನಾ ಬಿರುದಾವಳಿಗಿಂದ ಕೂಡ ಬಂತನಾಳ ಶಿವಯೋಗಿಗಳನ್ನ ಕರಿತಾ ಇದ್ದಿದ್ದು ಉಂಟು. ಸೊ ಈ ರೀತಿಯಾಗಿ ಇವತ್ತು ಕಾರ್ಯಕ್ರಮನ ಮುಗಿಸ್ತಾ ಮುಂದಿನ ಕಾರ್ಯಕ್ರಮ ಬರೋ ವಾರ 12ನೇ ತಾರೀಕು ವಚನ ಧರ್ಮದ ಪ್ರಸ್ತುತತೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ಪ್ರೊಫೆಸರ್ ಡಾಕ್ಟರ್ VS ಮಾಡಿ ಅವರು ಮಾತನಾಡಲಿದ್ದಾರೆ. ಸೊ ಆ ಕಾರ್ಯಕ್ರಮಕ್ಕೂ ಬಂದು ಎಲ್ಲರೂ ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ, ಕಡೆಯದಾಗಿ ಇವತ್ತು ಸೊನ್ನಶ್ರೀಗಳನ್ನ ನಮ್ಮ ಜೊತೆ ಮಾತನಾಡ್ಸೋದಕ್ಕೆ ಅನುವು ಮಾಡಿಕೊಟ್ಟಂತ ಮಂಜುನಾಥ್ ರೆಡ್ಡಿ ಅವ್ರಿಗೂ ನಮ್ಮ ಕಡೆಯಿಂದ ವೇದಿಕೆ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿ ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿ. ಮಲ್ಲಿಕಾರ್ಜುನ್ ರೆಡ್ಡಿ ಅವರು. ಮಲ್ಲಿಕಾರ್ಜುನ್ ರೆಡ್ಡಿ ಧನ್ಯವಾದಗಳು.